ದಯವಿಟ್ಟು ಎಲ್ಲರೂ ಮೇಲ್ಗಡೆ ಬನ್ನಿ. ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಿ, ಆಕ್ಷೇಪ ಇಲ್ಲ. ವಿಶ್ವೇಶತೀರ್ಥ ವೇದಿಕೆ ವಾದಿರಾಜ ಮಂಟಪದಲ್ಲಿ ಅನುಗ್ರಹ ಸಂದೇಶಕ್ಕಿಂತಲೂ ಜೀವನದ ನಡೆಗೆ, ಮಾರ್ಗಕ್ಕೆ, ಆಹಾರ ಪದ್ಧತಿಗೆ, ಬದುಕಿಗೆ ಒಂದು ಸಂದೇಶ ನೀಡಲಿಕ್ಕೆ ಪರಮ ಪೂಜ್ಯ ಹಿತಕಾಮನ ಜೀವರು ಬಂದಿದ್ದಾರೆ. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಹಲಸಿನ ಪರಿಮಳದೊಂದಿಗೆ ರುಚಿಯನ್ನು ನಮಗೆ ಸವಿಲಿಕ್ಕೆ ನೀಡಿದ್ದಾರೆ. ಅವರು ರೈತರಿಗೂ ಗೌರವಿಸಿದ್ದಾರೆ. ಅವರಿಂದ ನಮಗೆ ಉದ್ಘಾಟನಾ ಮಾತು ಬರಬೇಕು. ತದನಂತರ ಡಾಕ್ಟರ್ ಸೊರಕೆ ಅವರು ವೈಜ್ಞಾನಿಕವಾದ ರೀತಿಯಲ್ಲಿ ಅವರು ನಮ್ಮದೇ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಯಾಕಂದರೆ ಅವರ ಪರಂಪರೆಯಲ್ಲಿ ಮಂಗಳೂರಿನಲ್ಲಿ ಹಲವಾರು ಸಮಾಜಮುಖಿ ಮಾತ್ರ ಅಲ್ಲ, ಧಾರ್ಮಿಕ ನಡೆಗೆ, ಭಗವದ್ಗೀತೆಗೆ ಶಕ್ತಿ ನೀಡಿದಂಥ ದೊಡ್ಡ ಕುಟುಂಬ ಅವರು, ದೊಡ್ಡ ಕುಟುಂಬ. ಇವತ್ತಿಗೆ ಅದು ಎಲ್ಲಿಯ ತನಕ ಅಂದರೆ ಹಿಂದಿನಿಂದ ಇಂದಿನ ಮಾತಾ ಅಮೃತಾನಂದಮಯ ತನಕ ಎಲ್ಲರನ್ನು ಮಂಗಳೂರಿಗೆ ಪರಿಚಯಿಸಿದಂಥ ದೊಡ್ಡ ಕೀರ್ತಿ ಅದು ಅವರಿಗೆ ಸಲ್ತದೆ. ಇದರ ನಮ್ಮ ಭಾಗ್ಯ. ಎಲ್ಲವೂ ಬೇಕು ನಮಗೆ, ಎಲ್ಲರೂ ಬೇಕು. ಪೇಜಾವರ ಗುರುಗಳು ಬೇಕು, ಶಿಶುನಾಳ ಶರೀಫನ್ನು ಬೇಕು, ಇಲ್ಲ ಗಾಂಧಿಯೂ ಬೇಕು, ಗಾಂಧಿವಾದವೂ ಬೇಕು, ಅಂಬೇಡ್ಕರ್ ವಾದವೂ ಬೇಕು, ಮೋದಿ ಚಿಂತನೆಯೂ ಬೇಕು. ಯಾವುದು ಬೇಕು ಯಾವುದು ಬೇಡ, ಬೇಡ ಎನ್ನುವ ಪರಿಕ್ರಮ ಉಂಟಲ್ಲ, ಅದರ ಜೊತೆಗೆ ಒಂದು ವಿಚಿತ್ರ ಸ್ವೇಚ್ಛೆ, ಸ್ವಾತಂತ್ರ್ಯ ಸ್ವೇಚ್ಛೆಯ ಒಂದು ಪರಮಾವಧಿಯ ಒಂದು ಜೋಶಿಯವರು ಮನೆ ಮೇಲೆ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನದಲ್ಲಿ. ಸ್ವೇಚ್ಛೆಯಾಗಿ ಪರಿವರ್ತಿತ ನಮ್ಮ ಧಾರ್ಮಿಕ ನಡೆಗಳನ್ನು, ಧಾರ್ಮಿಕ ಅಂದರೆ ಏನು, ಜೀವನದ ಮಾರ್ಗಗಳು. ನಮ್ಮಲ್ಲಿ ದೇವತೆಗಳಾದವರು ಮನುಷ್ಯರಾದವರೇ ದೇವತೆಗಳಾದವರು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ. ಇಲ್ಲ ಜಗತ್ತಿನಲ್ಲಿ ಹಾಗೆ ಪ್ರವಾದಿಗಳಂದರೆ ಏನು, ನಮ್ಮ ಆಗಿನ ಮನುಷ್ಯರೇ, ಒಳ್ಳೆಯ ಚಿಂತನೆಯನ್ನು ನೀಡಿದವರು ಅವರು. ಆದರೆ ಇವತ್ತು ಅದು ಯಾವುದೇ ಹೆಸರಲ್ಲಿ ನಮ್ಮಲ್ಲಿ ಕೆಲವು ವಿಕೃತ ಮನೋಭೂಮಿಕೆಗಳು ಸ್ವೇಚ್ಛೆ ಹೆಸರಲ್ಲಿ ವಿಷ ಕಾರುವಂಥದ್ದಲ್ಲ, ನಮಗೆ ಸ್ಮೃತಿಭ್ರಂಶವನ್ನು ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬಲಿಯಾಗಬಾರ್ದು. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಕೃಷ್ಣ, ಸ್ಮೃತಿಭ್ರಂಶ ಬುದ್ಧಿನಾಶ ಪ್ರಣಶತಿ ಅಂತ. ಬುದ್ಧಿನಾಶದಿಂದ ದೊಡ್ಡದಾದಂಥ ಒಂದು ಕೆಟ್ಟ ಸಂದೇಶ ಅದು. ಆಹಾರ ಪದ್ಧತಿಯಲ್ಲಿ ಬದುಕು ನಾಶವಾಗ್ತಾ, ದೇಹಕ್ಕೆ ಕಾಯಕ್ಕೆ ನಾಶವಾಗೋದಕ್ಕೆ ಕಾರಣವಾದರೆ ಇಂಥ ವಿಕೃತ ಚಿಂತನೆಗಳನ್ನು ನಾವು ಸ್ವೀಕಾರ ಮಾಡಿದ್ದಿದ್ದರೆ, ಬುದ್ಧಿನಾಶವಾದರೆ ಪ್ರಪಂಚ ನಾಶವಾಗ್ತದೆ. ಖಡಾಖಂಡಿತವಾಗಿ ಅಣುಬಾಂಬನ್ನು ಹಾಕಿಯೇ ಹಾಕ್ತಾರೆ. ಶಕ್ತಿ ಬೇಕು ನಮ್ಮಲ್ಲಿ, ಅಂಥದ್ದೆಲ್ಲ ಆಗಬಾರ್ದು. ಬಹುಶಃ ಎಲ್ಲ ದೃಷ್ಟಿಯಿಂದ ಒಂದರ್ಥದ ಒಳ್ಳೆಯ ಚಿಂತನೆಯೊಂದಿಗೆ ಆಧುನಿಕ ಬದುಕನ್ನು ಕಟ್ಟಿಕೊಂಡವರು ಡಾಕ್ಟರ್ ಸೊರಕೆ ಅವರಾಗಲಿ, ಡಾಕ್ಟರ್ ಪ್ರಭಾಕರ್ ಅಡಿಗರು 4 ವೇದಗಳನ್ನು ಅಧ್ಯಯನ ಮಾಡಿ ಇವತ್ತು ಗುರು ಪರಂಪರೆಗೆ ಉಪದೇಶ ಮಾಡುವಂಥ ಒಂದು ಮಾಡ್ತಾ ಇದ್ದಾರವರು. ಕದ್ರಿ ಮಂಜುನಾಥ ದೇವರ ಅನನ್ಯ ಭಕ್ತರಲ್ಲ, ಆರಾಧಕರು ಅವರು. ಅದರ ಕಲೆಯ ಸಂಸ್ಕೃತಿಗೆ ಸರಿಯಾಗಿ ಶರವು ರಾಘವೇಂದ್ರ ಶಾಸ್ತ್ರಿಗಳು ಇದು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರು ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಂಥ ಎಲ್ಲ ಕಲಾವಿದರುಗಳಿಗೆ ಅಥವಾ ಎಲ್ಲ ಮಹಿಳೆಯರಿಗೆ, ಮಾಧ್ಯಮ ಬಂಧುಗಳಿಗೆ, ರೈತರಿಗೆ, ರೈತರ ಪರವಾಗಿ, ಎಲ್ಲ ರೈತರ ಪರವಾಗಿ ಕೆಳಗಡೆಯಲ್ಲಿ ರಾಮನಗರದ ಇವರು ನಮಗೆ ಹಲಸನ್ನು ತುಂಡು ಮಾಡಿಕೊಟ್ಟರು. ನೀವು ಸುಷ್ಮಾ ಅವರು ಅಲ್ಲಿಯ ತೋಟದ ಮಾಲೀಕರು, ಮಂಗಳೂರಿನ ವೈಭವ ನೋಡಬೇಕು ಅಂತೇಳಿ ರೈತರಿಗೇನು ಬೆಂಬಲಿಸ್ತಾರೆ ನೋಡಲಿಕ್ಕೋಸ್ಕರ ಮಾಲಕರೇ ಬಂದಿದ್ದಾರೆ. ಅವರ ಜೊತೆಯವರಿಗೆ ಅವರು ಶ್ರೀಗಳಿಗೆ ಒಂದು ಫಲವನ್ನು ನೀಡುವುದರೊಂದಿಗೆ ಈಗ ಈ ಮೇಲಿನ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳಿಕೊಳ್ತೇನೆ ನಾನು. ಸುಷ್ಮಾ ಅವರು ಕೃಷಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ರಾಮನಗರದ ಸುತ್ತಮುತ್ತ ಸ್ಥಳಾವಕಾಶ ಯಾರು ದೊರೆತಿದ್ದರೆ ಕೃಷಿ ಮಾಡಿ ಬದುಕುವವರಿಗೆ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿ ಬದುಕಲಿಕ್ಕೂ ಅವಕಾಶ ಇರಬಹುದು ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಅವರು ಪ್ರೇರಕ ಅಂತ ಹೇಳ್ತಾ, ಆಧುನಿಕ ಮಕ್ಕಳು, ಹೆಣ್ಣುಮಕ್ಕಳು ಕೃಷಿಯಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳುವಂಥದ್ದನ್ನು ಸುಳ್ಳು ಮಾಡಿ ತೋರಿಸಿದ್ದಾರೆ ಅವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಗೌರವ ಶ್ರೀಗಳಿಂದ ಅನುಗ್ರಹ ಸಂದೇಶ. ಶ್ರೀ ಗುರುಭ್ಯೋ ನಮಃ. ಇದು ನಾನು ಈ ತಿಂಗಳಿನ 2ನೇ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಾಲಂಭಟ್ ಹಾಲಲ್ಲಿ ಸಾವಿರ ಗ್ರಾಹಕ ಮಿತ್ರರೆಲ್ಲರೂ ಸೇರಿ ಹಲಸು ಮತ್ತು ಮಾವಿನ ಮೇಳವನ್ನು ಆರಂಭ ಮಾಡಿದರು. ಅದರ ಉದ್ಘಾಟನೆಗೂ ನಾನು ಹೋಗಿದ್ದೆ. ಇದು 2ನೇ ಕಾರ್ಯಕ್ರಮ. ಪ್ರತಿ ವರ್ಷ ನಮ್ಮ ಕಲ್ಕುರ ಪ್ರತಿಷ್ಠಾನದ ಕಲ್ಕುರ ಅವರು, ಪ್ರದೀಪ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನಾವು ಇದರ ಹಿಂದೆ ಏನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ
ಭೂಮಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಗಳು ಯಾವಿದೆ ಅದನ್ನೆಲ್ಲವನ್ನೂ ಸಂರಕ್ಷಣೆ ಮಾಡಿ ಅದನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ಪುಣ್ಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಹಲಸು ಮಾವು ಮಾತ್ರ ಅಲ್ಲ, ಅವರಲ್ಲಿ ನಮ್ಮ ದೇಶ, ಸಂಸ್ಕೃತಿ, ಭಾಷೆ, ಧರ್ಮ ಇದೆಲ್ಲವೂ ಸಹ ಉಳಿಯಬೇಕು, ಪಸರಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕು ಅನ್ನುವ ಒಂದು ಕಳಕಳಿಯನ್ನು ನಾವು ಇದರಲ್ಲಿ ಹಿಂದೆ ನೋಡಬಹುದು. ನಾನು ಹಿಂದೆ ಹೇಳಿದ್ದೆವು, ನಾವೆಲ್ಲ ಸಣ್ಣ ವಯಸ್ಸಿನಲ್ಲಿ ಮಲೆನಾಡಲ್ಲಿ ಎಲ್ಲ ಕಡೆ ನಾವು ಸಹ ತರಕಾರಿಯನ್ನು ನಾವು ಹೊರಗಡೆ ಅಂಗಡಿಯಿಂದ ತರ್ತಾ ಇರಲಿಲ್ಲ. ಮನೆಯಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಬೆಳೆಯುವ ಅನೇಕ ಸಸ್ಯಗಳನ್ನು, ಗಿಡಗಳನ್ನು, ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಅಡುಗೆಗೆ ಉಪಯೋಗಿಸ್ತಾ ಇದ್ದರು. ನಿಜವಾಗಲೂ ಈ ಕೇರಳದಲ್ಲಿ ಒಂದು ಗಾದೆ ಇದೆ, ಚಕ್ಕ ಮಾಂಗ 6 ಮಾಸ, ಅಂಗನೆ ಇಂಗನೆ 6 ಮಾಸ ಅಂತ. ಅಂದರೆ ಚಕ್ಕ ಅಂತಂದರೆ ಹಲಸಿನಕಾಯಿ ಮತ್ತು ಮಾವು ಅದರಲ್ಲೇ 6 ತಿಂಗಳು ಕಳೆದುಬಿಡ್ಬೋದಂತೆ. ಮತ್ತು ಅದು ಇದು ಸೇರಿಬಿಟ್ಟು ಇನ್ನೊಂದು 6 ತಿಂಗಳು ಆಗುತ್ತೆ. ಅಂದರೆ ನೀವು ತರಕಾರಿಯನ್ನು ಕೊಂಡ್ಕೊಳ್ಳಬೇಕಾಗಿಲ್ಲ ಅನ್ನುವ ಒಂದು ಮಾತು ನಾನು ಕೇಳಿದ್ದೀನಿ. ಹಾಗೆ ನಮ್ಮ ದೇಶದಲ್ಲಿ ಎಷ್ಟು ನಾನಾ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಸಸ್ಯಗಳಿದೆ, ಎಷ್ಟು ಆಹಾರ ಪದಾರ್ಥಗಳಿದೆ ನಮ್ಮಲ್ಲಿ ಅಂತ ನಾವು ಇನ್ನೂ ಅದನ್ನು ತಿಳ್ಕೊಂಡು ಇಲ್ಲ, ಅದನ್ನು ಐಡೆಂಟಿಫಿಕೇಷನು ಮಾಡಲಿಲ್ಲ. ನಾವು ಸಂರಕ್ಷಣೆಗೂ ಸಹ ಅದಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೆ, ನಮ್ಮ ಬೆಳಿಗ್ಗೆ ನಾನು ಸಣ್ಣ ಹುಡುಗ ಆಗಿರುವಾಗ, ನಾವೆಲ್ಲ ಸಣ್ಣ ಮಕ್ಕಳ ಶಾಲೆಗೆ ಹೋಗುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋದೆಲ್ಲಿ ಅಂತಂದರೆ ಈ ಮಾವಿನ ಹಣ್ಣನ್ನು ಬಿಡ್ತಕ್ಕಂಥ ಸಮಯದಲ್ಲಿ ಅದು ಎತ್ತರವಾದ ಮಾವಿನ ಮರ ಇದೆಯಲ್ಲ, ಅದ್ರ ಬುಡದಲ್ಲಿ ಎಷ್ಟು ಹಣ್ಣು ಬಿದ್ದಿದೆ ಅಂತ. ಯಾಕೆಂದರೆ ಒಂದು ಸತಿ ದನಗಳಿಗೆ ನೀರು ಕೊಟ್ಟು ಅದಕ್ಕೆ ಕಾಡಿಗೆ ಮೇಯೋದಕ್ಕೆ ಬಿಡ್ತಿದ್ರಲ್ಲ, ಅದಕ್ಕೆ ಮೊದಲೇ ಹೋಗಿ ನಾವು ತೊಗೊಬೇಕಿಲ್ಲದ್ರೆ ಅವು ಸಹ ಅದನ್ನೂ ಒಂದು ಪಾಲಿದೆ, ಅವಕ್ಕೂ ಸಹ ಅದೊಂದು ಪಾಲಿದೆ. ಹಾಗೆ ನಮ್ಮಲ್ಲಿ ನೀವು ಒಂದು ಗಾದೆ ಇದೆ, ಭೂಮಿಲಿರ್ತಕ್ಕಂಥ ಎಲ್ಲ ಈ ಸಸ್ಯಗಳು ಸಹ ಅದು ಹುಲ್ಲಾಗಿರ್ಬೋದು, ಅದು ಔಷಧಿಯುಕ್ತವಾಗಿರ್ತಕ್ಕಂಥ ಅಂತ ಒಂದು ಭಾವನೆ ಇದೆ. ಅದು ಸತ್ಯ. ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾವುದಕ್ಕೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂಥ ಈ ಸಮೃದ್ಧವಾಗಿರ್ತಕ್ಕಂಥ ಸಸ್ಯ ಶ್ಯಾಮಲ ಅಂತ ಹೇಳಿದ್ರೆ, ಸಸ್ಯ ಶ್ಯಾಮಲ ಆಗಿರ್ತಕ್ಕಂಥ ಈ ನಮ್ಮ ಭಾರತದಲ್ಲಿ ಎಷ್ಟಿದೆ. ನೀವು ಒಂದೊಂದು ಕಡೆ ಹೋದರೆ, ಒಂದೊಂದು ಬೆಂಗಾಲಿಗೆ ಹೋಗಿ, ಅಲ್ಲಿಯ ಅಡುಗೆಯ ವಿಧಾನವೇ ಬೇರೆ, ಅಲ್ಲಿ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳೇ ಬೇರೆ. ಹಾಗೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಬೇರೆ ಬೇರೆ ಹಳ್ಳಿಗಳಲ್ಲಿ, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ರೀತಿಯ ಆಹಾರ ಸಾಮಗ್ರಿಗಳನ್ನು ನಾವು ಮಾಡ್ತೀವಿ, ಬೇರೆ ಬೇರೆ. ಒಂದೇ ನಮ್ಮ ಮೊನ್ನೆ ನಾಗ್ಪುರಿಂದ ನಮ್ಮ ಅಲ್ಲಿ ಅಧ್ಯಕ್ಷ ಸ್ವಾಮೀಜಿಯವರು ಬಂದಿದ್ದರು, ಅವ್ರ ಜೊತೆಗೆ ಒಂದಿಬ್ಬರು ಭಕ್ತರು ಸಹ ಬಂದಿದ್ದರು. ಅವರಿಗೆ ನಾವು ಹಲಸಿನ ಹಪ್ಪಳವನ್ನು ಕರೆದು ಕೊಟ್ವಿ. ಇದು ಏನು ಅಂತ ಕೇಳಿದ್ರು, ಇದು ಹಪ್ಪಳ ಅಂತ. ಇದು ಗಟ್ಟಿ ಇದೆಯಲ್ಲ ಅಂದರು. ಅದು ಹಲಸಿನಿಂದ ಮಾಡಿರ್ತಕ್ಕಂಥದ್ದು. ಗಟ್ಟಿ ಅಂತಂದರೆ ಈ ನಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಹಪ್ಪಳಕ್ಕಿಂತ ಸ್ವಲ್ಪ ಇದಿರುತ್ತೆ. ಅದನ್ನು ತಿಂದಾದ್ಮೇಲೆ ನಮ್ಗೆ ಗೊತ್ತೇ ಇರಲಿಲ್ಲ, ಹಲಸಿನಕಾಯಲ್ಲೂ ಸಹ ನಾವು ಹೀಗೆ ಮಾಡಬಹುದು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರು. ಹಾಗೆ ಹಲಸಿನ ಹಣ್ಣು ಇದು ಮಾತ್ರ ಅಲ್ಲ, ಚಿಪ್ಸು ಮಾಡ್ತಾರೆ, ಅದ್ರ ಜೊತೆಗೆ ಹಲ್ವನೂ ಮಾಡ್ತಾರೆ. ಅದನ್ನು ಲೀಸ್ಟೇ ಕೊಟ್ಟುಬಿಟ್ವಿ. ಅವ್ರಿಗೆ ಆಶ್ಚರ್ಯ ಆಯಿತು. ನಾನು ಮೊನ್ನೆನೂ ಹೇಳಿದ್ದೆ, ಈ ನಮ್ಮ ಬೆಂಗಾಲಲ್ಲಿ ಮತ್ತು ಇನ್ನೂ ಆ ಭಾಗದಲ್ಲಿ, ನಾರ್ತ್ ಈಸ್ಟಲ್ಲಿ ಹಲಸನ್ನು ಬೆಳೆಸ್ತಾರೆ. ಬೇಕಾದಷ್ಟು ಹಲಸಿದೆ ಇಲ್ಲಿ. ಆದರೆ ಆ ಹಲಸು ಎಳೆದಾಗಿರುವಾಗ ಅದು ಅಡುಗೆಗೆ ಮಾತ್ರ ಉಪಯೋಗಿಸ್ತಾರೆ ಹೊರತು ಹಲಸಿನ ಹಣ್ಣನ್ನು ತಿನ್ನೋದೇ ಇಲ್ಲ ಅವರು. ಆಶ್ಚರ್ಯ ನಮಗೆ. ಅದು ಗೊತ್ತೇ ಇಲ್ಲ, ತಿನ್ನಬೇಕು ಅಂತ ತಿನ್ಬಹುದು ಅದನ್ನು ಅಂತ ಗೊತ್ತೇ ಇಲ್ಲ. ಅಂದರೆ ಅದಕ್ಕೆ ಹೆಚ್ಚು ಗಮನ ಕೊಡೋದಿಲ್ಲ ಅವರು. ಅದು ಅಡುಗೆಗೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಇಷ್ಟು ವೈವಿಧ್ಯಪೂರ್ವವಾಗಿರ್ತಕ್ಕಂಥ ಬೇರೆ ಬೇರೆ ಇದನ್ನು ಖಾದ್ಯಗಳನ್ನು ಮಾಡಬಹುದು ಅಂಥೇಳಿ ಅವರಿಗೆ ನಾವು ಹೋಗಿ ಈ ಮೇಳ ಅಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೆ ನಾನು. ಕಷ್ಟ ಇದೆ. ಯಾಕಂದರೆ ಹಲಸಿನ ಇಲ್ಲಿ ಹೋಗಿ ಇಲ್ಲಿ ಮಾಡೋದೆಲ್ಲ ಕಷ್ಟ ಇದೆ. ಆದರೂ ಸಹ ಕುರಾನ್ ಮಾತ್ರ ಅಲ್ಲ, ಬೆಂಗಾಲಲ್ಲೂ ಸಹ, ಬೆಂಗಾಲು ಮತ್ತು ನಮ್ಮ ಇನ್ನೂ ನಾರ್ತ್ ಈಸ್ಟಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಹಲಸು ಬೆಳೆಸ್ತಾರೆ. ನಿಮ್ಗೆ ಗೊತ್ತಿಲ್ಲ, ಹಲಸು ಬೆಳೆದ ಒಳ್ಳೊಳ್ಳೆ ಹಲಸಿದೆ. ಆದರೆ ಈ ರೀತಿಯಾದ ಖಾದ್ಯಗಳು ಮಾಡಬೇಕು ಅನ್ನೋದು ಅವರಿಗೆ ಯಾರು ಹೇಳ್ಕೊಡ್ಲೂ ಇಲ್ಲ, ಗೊತ್ತೂ ಇಲ್ಲ ಅವರಿಗೆ.
ನಮ್ಮಲ್ಲಿ ಎಷ್ಟು ವಿವಿಧವಾಗಿರ್ತಕ್ಕಂಥ ಮಾವಿನಿಂದ ಮಾಡ್ತಕ್ಕಂಥ ಖಾದ್ಯಗಳು ಎಷ್ಟಿದೆ. ಒಂದು ಹುಳಿ ಮಾವಿದೆ, ಅದಕ್ಕೆ ಏನು ಹೇಳ್ತಾರೆ ಮರ್ತು ಬಿಟ್ಟಿದ್ದೀನಿ ನಾನು. ಆ ಹುಳಿ ಮಾವು ಅದು ಹಣ್ಣಾಗಿ ಆದಮೇಲೆ ಅದನ್ನು ರಸವನ್ನು ತೆಗೆದು ಅದನ್ನು ಹಾಗೆ ಇಟ್ಟು ಮಳೆಗಾಲದಲ್ಲಿ ಅದಕ್ಕೆ ಒಗ್ಗರಣೆ ಹಾಕಿ ಫಸ್ಟ್ ಅಂತಕ್ಕಂಥ ಅದೇನೋ ಅಲ್ಲಿ ಏನೋ ಹೇಳ್ತಾರೆ, ನಾನು ಮರ್ತು ಬಿಟ್ಟಿದ್ದೀನಿ ಅದು ಹೆಸರೆಲ್ಲ. ಭಾಳ ವರ್ಷ ಆಯ್ತಲ್ಲ, ನಾನು 60 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾರೆ. ಅದು ಮಳೆಗಾಲದಲ್ಲಿ ಮಾಂಬಳ ಇಲ್ಲಿ ನಮ್ಮ ಮಲೆನಾಡಲ್ಲಿ ಹಿಂಡಿ ಮಾವು ಅಂತ ಈ ಸಿರಿಸಿ ಮತ್ತು ಈ ಮಲೆನಾಡಲ್ಲಿ ಸಿರಿಸಿ, ತೀರ್ಥಹಳ್ಳಿ, ಈ ಶೃಂಗೇರಿ ಈ ಭಾಗದಲ್ಲಿ ಅದನ್ನು ಹಿಂಡಿ ಅದರ ರಸವನ್ನು ಇಟ್ಕೊಂಡು ಮಳೆಗಾಲದಲ್ಲಿ ಅದಕ್ಕೆ ಒಗ್ಗರಣೆ ಹಾಕಿ ಫಸ್ಟ್ ಕ್ಲಾಸು. ಈಗಲೂ ಸಹ ಬಾಯಲ್ಲಿ ನೀರು ಬರ್ತಾ ಇದೆ. ಅಷ್ಟು ವೈವಿಧ್ಯವಾಗಿರ್ತಕ್ಕಂಥ ಆಹಾರಗಳನ್ನು ಅದನ್ನು ಮಾಡ್ಬೋದು. ಹಾಗಾಗಿ ನಮ್ಮ ಕಲ್ಕೂರ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ನನಗೆ ಇನ್ನೊಂದು ವಿಷಯ, ನಿಮಗೆ ಸಂತೋಷಕರವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಿಮಗೆ ಮುಂದೆ ಹೇಳಬೇಕು ಅಂತ ಇದ್ದೀನಿ. ಏನು ಅಂತಂದರೆ ನೋಡಿ, ನಮ್ಮಲ್ಲಿ ಎಷ್ಟು ಥರ ಭತ್ತಗಳಿದೆ ಗೊತ್ತಾ? ಬೇಕಾದಷ್ಟು ನಮ್ಮದೇ ಎಷ್ಟಲ್ಲೇ ಇರ್ತಕ್ಕಂಥದ್ದು ಬೇಕಾದಷ್ಟು ಭತ್ತ ತಳಿಗಳಿವೆ. ಸೋದೆ ಮಠದವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ನನಗೆ ಮೆಸೇಜ್ ಕಳಿಸಿದ್ದಾರೆ. ಏನು ಮುಂದಿನ ಪರ್ಯಾಯಕ್ಕೆ ಶುದ್ಧ ನೈವೇದ್ಯ ಸಮರ್ಪಣಂ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದೇನು ಅಂತಂದರೆ, ಮುಂದಿನ ಪರ್ಯಾಯ ಸಮಯದಲ್ಲಿ ದಿನಕ್ಕೊಂದು ತಳಿಯ ಅಕ್ಕಿಯ ಅನ್ನ ನೈವೇದ್ಯ ಸಮರ್ಪಣೆಗೆ ರೈತರಿಗೆ ಬೊಗಸೆ ಭತ್ತ ಪ್ರದಾನ. ಇದು ಕಳಿಸಿರೋದು ಅದನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟ್ ತಗೊಂಡು ಅದನ್ನು ರೈತರೆಲ್ಲ ಒಟ್ಟು ಮಾಡ್ತಕ್ಕಂಥವ್ರು ಒಬ್ಬರಾಗಿರ್ತಕ್ಕಂಥವ್ರು ನಾನು ಕಳಿಸಿದ್ದಾರೆ ಅವರು. ಇದು ನಾವು ಯಾವಾಗಲೂ ಮಾಡಬೇಕಾಗಿತ್ತು. ಸ್ವಾಮೀಜಿಯವರು ಮಠದವರು ಇದನ್ನು ಸ್ವಾಮೀಜಿಯವರು ಸೋದೆ ಮಠದವರು ಅದನ್ನು ಆಸಕ್ತಿ ವಹಿಸಿ ಅದನ್ನು ರೈತರಿಗೆ ಕೊಟ್ಟು ಬೆಳೆಸಿ ಆ ಬೆಳೆದಿರ್ತಕ್ಕಂಥ ಭತ್ತವನ್ನು ತಂದು ಅಕ್ಕಿ ಮಾಡಿ ಕೃಷ್ಣನಿಗೆ ಪ್ರತಿ ದಿವಸ ಒಂದೊಂದು ತಳಿ ಇದು. ಹಾಗಾದರೆ ಎಷ್ಟು ತಳಿ ಇರ್ಬೋದು ಅಂತ ನೀವು ಯೋಚನೆ ಮಾಡಿ. ಆ ತಳಿನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವಿಧಾನವೂ ಸಹ ಇದಾಗುತ್ತೆ. ಹಾಗಾಗಿ ಎಲ್ಲರಿಗೂ ಸಹ ಯಾರಲ್ಲಿ ಆಸಕ್ತಿ ಇದೆ, ಆಸಕ್ತಿ ತಾನೇ ಬರೋದಿಲ್ಲ. ಆಸಕ್ತಿ ಬರಬೇಕಾದ್ರೆ ಅದರ ಹತ್ತಿರ ಹೋಗಬೇಕು. ಅದರಲ್ಲೂ ಈ ನಮ್ಮ ಖಾದ್ಯ ಪದಾರ್ಥಗಳಿದೆಯಲ್ಲ, ಅದು ತಿಂದಮೇಲೆ ಅದರ ಆಸಕ್ತಿ ಉಂಟಾಗೋದು ಅಂತ ಹೇಳ್ತಾ, ನಿಮ್ಮ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ಪ್ರದೀಪ್ ಕಲ್ಕೂರ್ ಅವರಿಗೂ ಮತ್ತು ಸಾವಯವ ಕೃಷಿಕ ಬಳಗ ಇದೆಯಲ್ಲ ಅವರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭೂಮಿ ಕೊಟ್ಟಿರ್ತಕ್ಕಂಥ ನಾನಾ ವಿಧವಾಗಿರ್ತಕ್ಕಂಥ ಈ ನಮ್ಮ ಸಸ್ಯ ಶ್ಯಾಮಲ ಭಾರತವನ್ನು ಇನ್ನೂ ಉಳಿಸ್ಕೊಳ್ಳೋಣ, ಮುಂದಿನ ಪೀಳಿಗೆಗೆ ಇದನ್ನು ಪರಿಚಯ ಮಾಡಿಸ್ಕೊಡೋಣ ಅಂತ ಹೇಳ್ತಾ ಶುಭವನ್ನು ಹಾರೈಸುತ್ತಾ ನಮಸ್ತೆ. ಜಯ ರಾಮಕೃಷ್ಣ. ಪ್ರಭಾಕರಣಿಗರ ಮಗಳು ಚೈತ್ರ ಬಂದು ಶ್ರೀಗಳಿಂದ ಒಂದು ಬಹಳ ಚೆನ್ನಾಗಿ ಕೃಷ್ಣನ ದೇವರ ಪ್ರಕೃತಿಯ ಸ್ತುತಿಯನ್ನು ಮಾಡಿದ್ದಾಳೆ. ಪ್ರಭಾಕರಣಿಗರ ಮಗಳು ಬಿಟ್ಟರೆ ವೇದವನ್ನು ಹೇಳಿ ಆಡೋಳು. ಡಾಕ್ಟರ್ ಸೊರಕೆ ಅವರಿಂದ ಸಂದೇಶ. ಹರಿಯು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಒಂದು ಸಮಾಜಕ್ಕೆ ಒಂದು ಎಸೆಟ್. ಅವರು ಅವರ ಶ್ರೀಮತಿಯವರು ಭಾಳ ಯಾವಾಗಲೂ ಏನಾದರೂ ಒಂದು ಅವ್ರ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ. ಭಾಳ ಬಂದವ್ರನ್ನ ಭಾಳ ಪ್ರೀತಿಯಿಂದ ಅವರು ನೋಡಿ ಸತ್ಕರಿಸ್ತಾರೆ. ನಮಗೆ ಏನಾದ್ರು ಕಷ್ಟ ಬಂದರೆ, ನಮ್ಗೆ ಯಾರಾದರೂ ಸ್ವಾಮೀಜಿಗಳು ಅಥವಾ ಯಾರಾದರೂ ಬಂದರೆ ನಾನು ಕಲ್ಕೂರಲ್ಲಿ ಫೋನ್ ಮಾಡಿ, ಕಲ್ಕೂರ್ರೆ ಇವರು ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅಂತೇಳಿ. ಇತ್ತೀಚೆಗೆ ಮೇಲ್ಕೋಟೆ GR ಸ್ವಾಮೀಜಿಯವ್ರ ಮನೆಗೆ ಬಂದರು. ಆಗ ಕಲ್ಕೂರ್ ಅವರು ಬಂದು ಭಾಳ ಚೆನ್ನಾಗಿ ಮಾತಾಡಿದರು. ಮಂಗಳೂರಿನ ಜನರ ಪರವಾಗಿ ಅವರಿಗೆ ಅಭಿನಂದಿಸುವಾಗ ಭಾಳ ಚೆನ್ನಾಗಿ ಮಾತಾಡಿದರು. ಅವರು ಯಾವಾಗಲೂ ನಾನು ಇವನು ಫಸ್ಟ್ ಅಮ್ಮ ಬಂದಾಗಲೂ ನಾನು ಓಡಿದ್ದು ಅಂದರೆ ಕಲ್ಕೂರ್ ಹತ್ರ, ಕಲ್ಕೂರ್ರೆ ಅಮ್ಮ ಬರ್ತಾ ಇದ್ದಾರೆ ಏನಾದ್ರು ಮಾಡಬೇಕಲ್ಲ ಅದೆಲ್ಲ ನಾನು ನೋಡ್ತಾ ಇದ್ದಾರೆ. ಮಾಡಿದರು, ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದರು. ಅವರಿಗೂ ಅವರ ಫ್ಯಾಮಿಲಿಗೂ ದೇವರು ಒಳ್ಳೆ ಆಯುರಾರೋಗ್ಯ ಕೊಡಲಿ,
ಸಮೃದ್ಧಿಯನ್ನು ಕೊಡಲಿ ಮತ್ತು ಬಂದ ನಿಮ್ಮೆಲ್ಲರಿಗೂ ದೇವರ ಆಯುರ್ವರಿಗೆ ಅವ್ರಿಗೆ ಸಮೃದ್ಧಿ ಕೊಟ್ಟು ರಕ್ಷಿಸಲಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಪ್ರಭಾಕರ್ ಜೋಶಿ ಅವರು. ಹರಿಗುರು ನಮಃ. ವೇದಿಕೆಯ ಮೇಲಿರುವ ಸ್ವಾಮೀಜಿಯವರಿಗೆ, ಆಮೇಲೆ ದೊಡ್ಡ ವ್ಯಕ್ತಿಗಳಿಗೆ, ವೇದಿಕೆಯ ಕೆಳಗಿರುವ ಆತ್ಮೀಯರಿಗೆಲ್ಲ ನಮಸ್ಕರಿಸಿ, ಕಲ್ಪೂರರು ಹಲಸು ಮತ್ತು ಮಾವಿನ ಮೇಳ ಅಂತ ಮಾಡ್ತಾರೆ ಪ್ರತಿ ವರ್ಷ. ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದಿಂದ ಎಲ್ಲ ನಮ್ಮ ಕರ್ನಾಟಕದ ಕೃಷಿಕರೆಲ್ಲ, ಸಾವಯವ ಮಾಡುವವರೆಲ್ಲ ಇಲ್ಲಿ ಬಂದು ಸೇರಿ ಎಲ್ಲರಿಗೂ ತಮ್ಮ ಒಂದು ಕೃಷಿಯನ್ನು ಪರಿಚಯಿಸ್ತಾ ಇದ್ದಾರೆ. ಕೃಷಿಯ ಫಲವನ್ನು. ಕೃಷಿಗೆ ಮೂಲವೇ ಪ್ರಕೃತಿ. ಪ್ರಕೃತಿಯಲ್ಲೇ ಜೀವ ಸಂತತಿ ಉಂಟು. ಒಂದು ಮರಕ್ಕೆ ವೃಕ್ಷ ಅಂತ ಹೆಸರುಂಟು, ತರು ಅಂತ ಹೆಸರುಂಟು. ತರು ಅಂದರೆ ತರತಿ ತಾರಯತೀತಿ ತರು, ಸ್ವಯಂ ಮೋಕ್ಷವನ್ನು ಹೊಂದದೆ. ಯಾಕೆಂದರೆ ಒಂದು ಮರ ಬೆಳೆದರೆ ಎಲ್ಲ ಜೀವರಾಶಿಗಳಿಗೂ ಕೂಡ ಆಶ್ರಯ ಆಗ್ತದೆ. ಮನುಷ್ಯರಿಗೂ ಕೂಡ ಮರ ಇಲ್ಲದ್ರೆ ಸಾಧ್ಯ ಇಲ್ಲ. ಭೂಮಿಯಲ್ಲಿ ಮರ ಆಗಲಿ, ಗಿಡ ಆಗಲಿ, ಹುಲ್ಲಾಗಲಿ ಬೆಳೆದೇ ಇದ್ದರೆ ಆ ಭೂಮಿಗೆ ಮರುಭೂಮಿ ಅಂತ ಹೇಳುವಂಥ, ಅಲ್ಲಿ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ, ಜೀವರಾಶಿಗಳಿಗೆ ಮೂಲವೇ ಈ ಸಸ್ಯ ಸಂಪತ್ತು. ಸಸ್ಯ ಇಲ್ಲದರೆ ಯಾವುದೂ ಇಲ್ಲ, ಸಸ್ಯದಿಂದಲೇ ಎಲ್ಲ. ಸಸ್ಯಂ ಇವ ಪಚ್ಯತಿ ಮರ್ತ್ಯ. ಅದರ ಸಸ್ಯದಂತೆ ನಾವು ಹುಡ್ತೇವೆ, ಸಾಯ್ತೇವೆ. ಸಸ್ಯದಂತೆ ನಾವು ಪುನಃ ಬದುಕ್ತೇವೆ. ಸಸ್ಯ ಭೂಮಿಯಲ್ಲಿ ಇದ್ದರೆ ಸಸ್ಯ ಶ್ಯಾಮಲ ಅಂತ ಹೇಳ್ತಾರೆ. ಸಸ್ಯ ಶ್ಯಾಮಲ ಮಾತರಂ. ಭೂಮಾತೆ ಸಸ್ಯ ಶ್ಯಾಮಲೆಯಾಗಿದ್ದರೆ ಮಾತ್ರ ನಮ್ಮ ಸಂಪತ್ತು ಉಳಿಯುತ್ತದೆ ಅಂತ ಅರ್ಥ. ಆದ್ದರಿಂದ ಮುಖ್ಯವಾಗಿ ಏನು ಹೇಳಿದರೆ, ಸಸ್ಯ ಸಂಪತ್ತನ್ನು ನಾವು ನಾಶ ಮಾಡಬಾರದು. ಒಂದು ರೋಡ್ ಮಾಡುವುದಕ್ಕೋಸ್ಕರ ಅದರ ಆಚೆ ಈಚೆ ಇರುವ ಮರಗಳನ್ನು ಕಡಿಯೋದು ನನಗೆ ಸರಿ ಅಂತ ಕಾಣೋದಿಲ್ಲ. ಯಾಕೆಂದರೆ ಒಂದು ಮರ ಬೆಳಿಬೇಕಾದರೆ ಎಷ್ಟು ಕಷ್ಟ ಉಂಟು. ಮಹಾವೃಕ್ಷಗಳು, ವನಸ್ಪತಿಗಳು ಅಂತ ಹೇಳ್ತೇವೆ. ಒಂದು ವನ ಅಂತ ಆಗಬೇಕಾದರೆ ದೊಡ್ಡ ದೊಡ್ಡ ವೃಕ್ಷಗಳೇ ಇರಬೇಕು. ವನಸ್ಪತಿ, ವನವನ್ನು ರಕ್ಷಿಸುವಂತಹದ್ದು. ಆದ್ದರಿಂದ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬನ ಅಂತ ಹೇಳ್ತಾರೆ. ಬನ ಅಂತ ಹೇಳಿ, ಅಲ್ಲಿ ಬನ ಅಂತ ಯಾಕೆ? ನಾಗನನ್ನು ಆರಾಧಿಸಲಿಕ್ಕೆ. ಈಗ ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ಆ ವನಗಳನ್ನೆಲ್ಲ ಕಡಿದು ಅದರ ಸ್ಥಾನದಲ್ಲಿ ಒಂದು ಚಿಕ್ಕ ಗುಡಿ ಮಾಡಿ ಅದರಲ್ಲಿ ನಾಗನ ಕಲ್ಲಿಟ್ಟು ಆರಾಧಿಸ್ತಾರೆ. ಅದು ವ್ಯರ್ಥ. ಅದು ನಾಗನ ಆರಾಧನೆಗೆ ಏನು ಬೇಕು? ವನ ಬೇಕು. ವನ ಇದ್ದರೆ ಪ್ರಾಣಿಗಳೆಲ್ಲ ಬದುಕಬಹುದು. ಇಲ್ಲದ್ರೆ ಪ್ರಾಣಿಗಳು ಎಲ್ಲಿ ಬದುಕುವುದು? ಅದು ನಾಡಿಗೆ ಬರ್ತದೆ. ನಾಡಿಗೆ ಬಂದಾಗ ನಾಡಿನವರು ಅದಕ್ಕೆ ತೊಂದರೆ ಕೊಡ್ತಾರೆ, ಅದು ಸಾಯ್ತದೆ, ಅದು ನಮ್ಮನ್ನು ಕೊಲ್ತಾರೆ ಅಂತ ಹೇಳ್ತಾರೆ. ಅದು ಯಾಕೆ ಬರುವುದು ಈ ನಾಡಿಗೆ? ಅದಕ್ಕೆ ನೆಲೆ ಇಲ್ಲ. ನೆಲೆಯನ್ನು ಬಿಟ್ಟು ಅದು ಏನು ಮಾಡ್ತಾನೆ ಹೇಳಿದರೆ ನಾಡಿಗೆ ಬರ್ತದೆ, ನಾಡಿನ ಜನರನ್ನು ಒಮ್ಮೊಮ್ಮೆ ಕೊಲ್ತದೆ. ಕೊಲ್ಲುವ ಉದ್ದೇಶ ಇಲ್ಲ ಅದಕ್ಕೆ, ಬದುಕುವುದು ಮಾತ್ರ ಒಂದೇ ಉದ್ದೇಶ. ಆದ್ದರಿಂದ ನಾವು ಮನುಷ್ಯರು ಏನು ಮಾಡ್ತೇವೆ? ನಾವು ಕಾಡನ್ನೆಲ್ಲ ಕಡಿದು ಅಲ್ಲಿ ನಮ್ಮ ಮನೆ ಮಾಡ್ತೇವೆ. ಕೃಷಿ ಭೂಮಿಯಲ್ಲಿ ಏನು ಮಾಡ್ತಾರೆ? ಮನೆ ಮಾಡ್ತಾರೆ. ಕೃಷಿಯೆಲ್ಲ ನಾಶ ಆಗಿದೆ ಈಗ. ಇಲ್ಲಾಂದರೆ ಇಲ್ಲೆಲ್ಲ ಏನು ಈ ಬಾಲಕೃಷ್ಣ ಹೆಟ್ರು, ಅಲ್ಲಿ ಸೇಸು ಪೂಜಾರಿ, ಅದರ ಆಚೆ ನಾರಾಯಣ ಪೂಜಾರಿಯವರು, ಆಮೇಲೆ ನಮ್ಮ ಗದ್ದೆ ಎಲ್ಲ ಇತ್ತು, 3 ಗದ್ದೆ. ಅದರಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೆವು. ದನಗಳಿತ್ತು. ನನ್ನ ತಾಯಿ 6 ದನಗಳನ್ನು ಸಾಕ್ತಾ ಇದ್ದರು. ನಾನು ಕೂಡ ದನದ ಸೆಗಣಿಯನ್ನು ತೆಗೆದೇ 10ನೇ ಕ್ಲಾಸ್ನ ತನಕ ನಾನು ಬೆಳೆದೆ. ದನದ ಸೆಗಣಿಯನ್ನು ತೆಗೆದು ದನಕ್ಕೆ ಹುಲ್ಲುಗಳನ್ನೆಲ್ಲ ನಮ್ಮ ತೋಟದಿಂದ ತಂದು, ಆಮೇಲೆ ಹುಲ್ಲನ್ನು ನಮ್ಮ ಗದ್ದೆ ಮಾರಿದ ಮೇಲೆ ನಾನು ಇಲ್ಲಿ
ವಿಜಯ್ ನ್ಯೂಸ್ ರೋಡ್ ಅಂತ ಉಂಟು, ಅಲ್ಲಿ ಒಂದು ಇದರ ಹುಲ್ಲಿನ ದನದ ಹುಲ್ಲು ಅದರ ಒಂದು ಮಾರುವ ಒಂದು ಇದಿತ್ತು. ಅಲ್ಲಿಂದ ನಾನು ಎತ್ತಿಕೊಂಡು ಬಂದು ದನಕ್ಕೆ ಹುಲ್ಲು ನಾನು ಹಾಕುವುದು. ನನ್ನ ತಾಯಿ ಹೇಳ್ತಾ ಇದ್ದರು, ಅದಕ್ಕೋಸ್ಕರ ತಾಯಿಯ ಸೇವೆಯೂ ಆಗ್ತದೆ, ಗೋಮಾತೆಯ ಸೇವೆಯೂ ಆಗ್ತದೆ, ಭೂಮಾತೆಯ ಸೇವೆಯೂ ಆಗ್ತದೆ. ಆದಷ್ಟು ನಾನು ಜೀವಮಾನದಲ್ಲಿ 10ನೇ ತನಕ ನಾನು ಏನು ಮಾಡಿದ್ದೇನೆ, ಪರಿಸರವನ್ನು ನೋಡಿದ್ದೇನೆ, ಕೃಷಿಯನ್ನು ಮಾಡಿದ್ದೇನೆ. ಎಲ್ಲ ಕೆಲಸ, ಮನೆಯ ಕೆಲಸ ಎಲ್ಲ ನಾವೇ ಮಾಡ್ತಾ ಇದ್ದೆವು. ಅವರು ಹೇಳಿದ ಹಾಗೆ ಸ್ವಾಮೀಜಿ ಅವರು ಹೇಳಿದರು, ಮನೆಯಲ್ಲೇ ಬೆಳೆಯುವುದು. ಆವಾಗೆಲ್ಲ ಏನು ಬೆಂಡೆಕಾಯಿ, ಆಮೇಲೆ ತೊಂಡೆಕಾಯಿ, ಅದು ಇದೆಲ್ಲ ಮನೆಯಲ್ಲೇ ಆಗ್ತಾಯಿತ್ತು. ಆಮೇಲೆ ನಮ್ಮ ಗದ್ದೆಯಲ್ಲೇ ಏನು ಭತ್ತವನ್ನು ಬೆಳೆಸಿ, ಆಮೇಲೆ ಈ ಹೆಸರು, ಆಮೇಲೆ ಉದ್ದು ಇದನ್ನೆಲ್ಲ ಬೆಳೆಸುವುದು. ಆಮೇಲೆ ನಮ್ಮ ಏನು ಅಂಗಳಕ್ಕೆ ತಂದು ಅದನ್ನು ಹಾಕುವುದು, ಅದನ್ನು ಆಮೇಲೆ ನಾವು ಕೃಷಿ ಮಾಡ್ತಾ ಇದ್ದೆವು. ಈ ಪ್ರಕಾರ ಮನೆಯಲ್ಲಿ ಎಲ್ಲ ಆಹಾರಾದಿಗಳೆಲ್ಲ ನಮ್ಮದೇ, ನಮಗೋಸ್ಕರ ನಾವೇ ಮಾಡ್ತಾ ಇದ್ದೆವು. ಕೊನೆಗೆ ಏನಾಯಿತು ಹೇಳಿದರೆ ಈ ಗದ್ದೆ ಎಲ್ಲ ಹೋಯಿತು. ಆಮೇಲೆ ನಾವೆಲ್ಲ ಅಂಗಡಿಯನ್ನು ಆಶ್ರಯ ಪಡೆದೆವು. ಹೀಗೆ ಆದ್ದರಿಂದ ಒಂದು ತರು ಅಂದರೆ ತಾರಯತಿ. ನಾವು ಒಂದು ಮರವನ್ನು ಏನು ಮಾಡಬೇಕು ಹೇಳಿದರೆ, ಬೀಜ ಬಿತ್ತಿ ಆಮೇಲೆ ಸಸ್ಯ ಮಾಡಿ, ಅದನ್ನು ಗಿಡ ಮಾಡಿ, ಮರ ಮಾಡಿ, ಅದರಲ್ಲಿ ನೆರಳನ್ನು ಪಡೆದು, ಅದರಲ್ಲಿ ಏನು ಹೂಗಳನ್ನು ನೋಡಿ ಆಮೇಲೆ ಫಲವನ್ನು ಅದು ಕೊಡ್ತದೆ. ಹೀಗೆ ಒಂದು ಪರೋಪಕಾರಾಯ ಫಲಂತಿ ವೃಕ್ಷಾ. ಪರರ ಉಪಕಾರಕ್ಕೋಸ್ಕರ ಈ ವೃಕ್ಷಗಳೆಲ್ಲ ಏನು ಮಾಡ್ತದೆ, ಫಲ ಕೊಡ್ತದಂತೆ. ಪರೋಪಕಾರಾಯ ದುಹಂತಿ ಗಾವಃ. ಗೋವುಗಳು ಕೂಡ ಅದಕ್ಕೆ ಯಾವ ಇದಿಲ್ಲ, ತನ್ನ ಕರುವಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅದೇನು ಕೊಡ್ತದೆ, ಹಾಲು ಕೊಡ್ತದೆ. ಗೋವಿನ ಹಾಲಿಗಿಂತ ಉತ್ಕೃಷ್ಟವಾದ ಹಾಲೇ ಇಲ್ಲ, ಗೋ ಮಾತೆಗಿಂತ ಉತ್ಕೃಷ್ಟವಾದ ಮಾತೇ ಇಲ್ಲ. ಆದ್ದರಿಂದ ಮಾತೆ ಅಂದರೆ ಮೊದಲು ಭೂಮಿ, ಆಮೇಲೆ ಗೋವು, ಆಮೇಲೆ ವೇದ, ಆಮೇಲೆ ವೇದ ಮಾರ್ಗದಲ್ಲಿ ನಡೆಯುವವರು. ಗೊತ್ತಾಯ್ತಾ? ವೇದ ಮಾರ್ಗದಲ್ಲಿ ನಡೆದರೆ ವೇದದಲ್ಲಿ ಹೇಳ್ತಾರೆ, ಕೃಷಿ ಮಿತ್ಕೃಷಸ್ವ ವಿತ್ತೇರಮಸ್ವ ಬಹುಮನ್ಯಮಾನಃ. ಕೃಷಿಯನ್ನೇ ಮಾಡು. ಕೃಷಿಯನ್ನು ಸಾವಯವ ಕೃಷಿ, ಈಗಿನ ಹಾಗೆ ಎಲ್ಲ ಅಲ್ಲ. ಸಾವಯವ ಕೃಷಿ ಮಾಡು, ಅದನ್ನು ನೀನು ದೇವರಿಗೆ ಸಮರ್ಪಿಸು, ನೀನು ಅನುಭವಿಸು, ಚೆನ್ನಾಗಿ ಆರೋಗ್ಯವನ್ನು ಹೊಂದು, ಆಯುಷ್ಯವನ್ನು ಹೊಂದು, ನೆಮ್ಮದಿಯಾಗಿ ಬದುಕು ಅಂತ ವೇದದಲ್ಲೇ ಹೇಳ್ತದೆ. ವೇದದಲ್ಲಿ ಒಂದು ಮಾತು ನಾವು ಮಂತ್ರವನ್ನು ಮೊದಲು ಹೇಳ್ತೇವೆ, ಫಲ ಹಿಡ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡುವಾಗ. ಯಾ ಫಲಿನೀರ್ಯ ಅಫಲ ಅಪುಷ್ಪ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಂ ಹಸಃ. ಯಾಹ ಫಲಿನೀಹಿ, ಯಾವುದು ಫಲವನ್ನು ಕೊಡ್ತವೆ ಅಂತಹ ಮರಗಳು. ಯಾಶ್ಚ ಪುಷ್ಪಿಣೀಹಿ, ಪುಷ್ಪಗಳನ್ನು ನೀಡ್ತವೆ ಅಂತಹ ಮರಗಳು. ಅಫಲಾಹ, ಫಲವನ್ನು ಕೊಡದ ಮರಗಳು ಕೂಡ, ಅದು ಕೂಡ ದೇವರ ಹಾಗೆ, ಅದು ಕೂಡ ತರು, ಅದು ಕೂಡ ನಮ್ಮನ್ನು ಏನು ಮಾಡ್ತದೆ ಹೇಳಿದರೆ ಈ ಸಂಸಾರ ಸಾಗರದಿಂದ ದಾಟಿಸ್ತದೆ. ಯಾ ಫಲಿನೀರ್ಯ ಅಫಲಾಹ, ಫಲವನ್ನು ಕೊಡುವುದಿಲ್ಲ. ಅಪುಷ್ಪಾಹ, ಪುಷ್ಪವನ್ನು ಕೊಡುವುದಿಲ್ಲ. ಆಮೇಲೆ ಪುಷ್ಪವನ್ನು ಕೊಡುವ ಮರಗಳು. ಹೀಗೆ ತುಂಬ ವಿಧದ ಮರಗಳು ಇವೆ. ಹೇಳ್ತಾರೆ ಆದ ಮಂತ್ರದಲ್ಲಿ, ಆ ಫಲಿನೀರ್ಯ ಅಫಲಾಹ ಅಪುಷ್ಪಾಹ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಹ. ಅದಕ್ಕೆಲ್ಲ ಕಾರಣ ಬೃಹಸ್ಪತಿ ಅಂದರೆ ಭಗವಂತ ಬ್ರಹ್ಮ. ಬೃಹಸ್ಪತಿ ಅಂದರೆ ಬೃಹತಾಂ ಪತಿ. ಬೃಹಂತಃ ನಾಮ ದೇವಾಃ, ಬೃಹಂತಃ ನಾಮ ಮಹಾತ್ಮಾನಃ, ತೇಷಾಂ ಪತಿ ತೇಷಾಂ ರಕ್ಷಕಃ. ಬೃಹಸ್ಪತಿ ಪ್ರಸೂತಾಃ ತೇನೈವ ಆಯತೆ ಸರ್ವೇಪಿ ಪ್ರಸೂತಾಃ ಉತ್ಪನ್ನಾಃ. ಆದ್ದರಿಂದ ತಾನೋ ಮುಂಚಂತು ಹಸಃ. ಅವುಗಳು ಏನು ಮಾಡಲಿ ಹೇಳಿದರೆ, ನಮ್ಮ ಎಲ್ಲ ಪಾಪವನ್ನು ನಿವಾರಣೆ ಮಾಡಲಿ. ಪಾಪ ಅಂದರೆ ನಾವು ತಿಳಿದು ಅಥವಾ ತಿಳಿಯದೆ ಪಾಪ ಮಾಡ್ತೇವೆ. ವೇದದಲ್ಲಿ ಹೇಳಿದ ದಾರಿಯಲ್ಲಿ ಹೋದರೆ ಅಲ್ಲಿ ಕಿಂಚಿತ್ ಪಾಪ ಇದ್ದರೂ ಕೂಡ ಅದು ನಮ್ಮನ್ನೇನು ಮಾಡುವುದಿಲ್ಲ. ನಿಷ್ಕಾರಣವಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲೇ ನಮಗೆ ಅಧಿಕಾರ. ಕರ್ಮ ಅಂದರೆ ಯಾವುದು? ಕುರ್ವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷ ಶತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ.
ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹಮಾಗೃತ ಕಸ್ಯ ಸ್ವಿತ್ತನಂ. ನಾವು ಯಾರನ್ನು ಆಶ್ರಯಿಸಬೇಕಿಲ್ಲ, ಯಾರನ್ನು ಬೇಡಬೇಕು ಅಂತ ಇಲ್ಲ, ಈಶನನ್ನು ಮಾತ್ರ ನಾವು ಬೇಡಬೇಕು. ಅವನೇ ಜಗದೊಡೆಯ, ಅವನೇ ಜಗತ್ತಿನ ಅಷ್ಟಕರ್ತೃ. ಉತ್ಪತ್ತಿ ಸ್ಥಿತಿ ಸಂಹಾರಾ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್. ಅಂತಹ ಶ್ರೀಹರಿಯೇ ಓಂಕಾರ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯ. ಜಗತ್ತಿನ ಎಲ್ಲ ಸ್ವಾತಂತ್ರ್ಯವು ಅವನ ಅಧೀನ, ನಾವೆಲ್ಲ ಅವನ ಅಧೀನ ಆಗಿದ್ದೇವೆ. ಆದರೆ ನಾವೆಲ್ಲ ಭಗವಂತನ ಅಧೀನವಾಗಿ ಚೆನ್ನಾಗಿ ಜೀವನ ನಡೆಸುವ, ಪ್ರಕೃತಿಯೊಂದಿಗೆ ನಾವು ಬೆರೆಯುವ, ಪ್ರಕೃತಿಯನ್ನು ಬೆಳೆಸುವ, ಆವಾಗ ನಮ್ಮ ಅಭಿವೃದ್ಧಿ ಆಗ್ತದೆ. ಪ್ರಕೃತಿಯನ್ನು ನಾಶ ಮಾಡಿದರೆ, ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಟಿದರೆ ಖಂಡಿತವಾಗಿಯೂ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ವಿಶ್ವ ಎಲ್ಲ ನಾಶ ಆಗುವ ಒಂದು ಹಂತ ಬರ್ತದೆ ಆವಾಗ. ಆದ್ದರಿಂದ ಎಷ್ಟಾಗ್ತದೆ ಅಷ್ಟು ನಾವು ನಮ್ಮ ಸುತ್ತಮುತ್ತಲು ಮರಗಳನ್ನು, ಗಿಡಗಳನ್ನು, ಹೂವುಗಳನ್ನೆಲ್ಲ ಬೆಳೆಸುವ, ದೇವರನ್ನು ಆರಾಧಿಸುವ, ಎಲ್ಲರಿಗೂ ಉಪಕಾರ ಮಾಡುವ ಮುಖಾಂತರ ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಮಳೆ, ಕಾಲೇ ವರ್ಷದ ಪರ್ಜನ್ಯ, ಪ್ರಕೃತಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನ ಸಂತು ನಿರ್ಭಯ. ಆದರೆ ನಾವೆಲ್ಲ ನಿರ್ಭಯವಾಗಿ ಜೀವಿಸಬೇಕಾದರೆ ಪ್ರಕೃತಿಯನ್ನು ರಕ್ಷಿಸಬೇಕು. ಪ್ರಕೃತಿಯೇ ನಮಗೆ ಮೂಲ. ನಾವು ಸತ್ತ ಮೇಲೂ ಅಲ್ಲಿಗೆ ಹೋಗ್ತೇವೆ. ಮಳೆ ಸುರಿಸ್ತಾರೆ, ಮಳೆಯ ನೀರಿನಲ್ಲಿ ನಾವೆಲ್ಲ ಇರ್ತೇವೆ. ನಮ್ಗೆ ಗೊತ್ತಿಲ್ಲ, ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಮಳೆಯ ನೀರಿನಲ್ಲಿ ಇಲ್ಲಿಂದ ತೀರಿ ಹೋದವ ಏನಾಗ್ತಾನೆ ಹೇಳಿದರೆ ಅದರಲ್ಲಿ ಸೇರಿ ಪುನಃ ಈ ಸಸ್ಯದಲ್ಲಿ ಹುಟ್ಟಿ ಬಂದು ಪುನಃ ಯಾರದೋ ಹೊಟ್ಟೆಯಲ್ಲಿ ಸೇರಿ, ಯಾರದೋ ಅಂದರೆ ದನದ್ದು ಆಗ್ಬೋದು, ಯಾವುದೋ ಆಗ್ಬೋದು, ಹೊಟ್ಟೆಯಲ್ಲಿ ಸೇರಿ ಪುನಃ ಬದುಕಿ ಬರ್ತಾನೆ. ಆದ್ದರಿಂದ ನಾವು ಒಳ್ಳೆಯ ಜನ್ಮವನ್ನು ಹೊಂದಬೇಕಾದರೆ ಒಳ್ಳೆಯ ಕೆಲಸ ಮಾಡಬೇಕು. ಆದ್ದರಿಂದ ಸ್ವಕರ್ಮಣ ತಂ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ. ಬೇರೆಯವರ ಧರ್ಮ ನಮಗೆ ಚಂದ ಕಂಡರೂ ಕೂಡ ಲೌಕಿಕವಾಗಿ ಅದು ನಮಗೆ ಭಯಾವಹ, ಭಯಕ್ಕೆ ಕಾರಣ ಆಗ್ತದೆ, ನಮ್ಮ ನರಕಕ್ಕೆ ಕಾರಣ. ಆದ್ದರಿಂದ ನಮ್ಮ ಭಾರತೀಯರು, ನಾವು ಭಾರತೀ, ಈ ಭೂಮಿಯ ಮಾತು, ಆ ಮಾತಿನಲ್ಲಿ ಸಂಸ್ಕೃತಿಯ ವಿಚಾರ ಉಂಟು. ಅದನ್ನು ನಾವು ತಿಳಿಯುವ, ಸುಸಂಸ್ಕೃತರಾಗಿ ಒಳ್ಳೆಯ ಸಂಸ್ಕೃತಿಯುಕ್ತವಾದ ಮಾರ್ಗದಲ್ಲಿ ಹೋಗುವ, ರೋಡ್ನಲ್ಲಿ ಹೋಗುವ, ತೋಡ್ನಲ್ಲಿ ಹೋಗುವುದು ಬೇಡ ನಾವು ಹೇಳಿ ನಾನು ನನ್ನ ಮಾತನ್ನು ಮಂಜುನಾಥ ಸ್ವಾಮಿಯ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕೆ ಪ್ರದೀಪ ಕಲ್ಕೂರರು ಹಾಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ನೀಡಿ ಎಲ್ಲರಿಗೂ ನಮಸ್ಕರಿಸಿ ಮತ್ತೊಮ್ಮೆ ವಿರಮಿಸ್ತಾ ಇದ್ದೇನೆ. ಹರಿ ಓಂ, ಹರಿ ಓಂ, ತತ್ ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮ್ಮ ಕಲ್ಕೂರ ಪ್ರತಿಷ್ಠಾನದ ಹಿರಿಯ ಮಾರ್ಗದರ್ಶಕರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಗತಿ ಬೆಳೆದವರು, ಮಾವು ಹಲಸಿನ ಬಗ್ಗೆ ಬಹುಶ್ರುತ ವಿದ್ವಾಂಸರಾದ ಪ್ರಭಾಕರ್ ಜೋಶಿಯವರಿಂದ ಮಾವು ಹಲಸಿನ ಬಗ್ಗೆ ನಾವು ಈ ತನಕ ಕೇಳದೇ ಇರುವಂತಹ ಅನೇಕ ಕೌತುಕಗಳ ಒಂದು ದರ್ಶನ. ಸಾವಯವ ಮತ್ತು ಕೃಷಿ ಅಭಿಮಾನಿಗಳೇ, ಬಂಧುಗಳೇ, ಮುಖ್ಯವಾಗಿ ಗ್ರಂಥಾಲಯದಲ್ಲಿ ನಾವು ಇನ್ವಾಲ್ವ್ ಆಗೋದು ಕಲ್ಕೂರು ಒಂದು ದೊಡ್ಡ ಗುಣ. ನೆಲದಲ್ಲಿ ಕೂತ್ಕೊಂಡೇ ಅವರು ಹೆಚ್ಚಾಗಿ ಊಟ ಮಾಡಿ, ಹಾಗೆ ಮಾಡಬೇಕು ಹೇಳೋದಲ್ಲ, ನಾನು ಹೋಗೋದಿಲ್ಲ. ಆದರೆ ಅವರ ಬಿಲೀಫಿಗೆ ಸರಿಯಾಗಿ ಅವರಿದ್ದಾರೆ. ಇಟ್ ಡಸ್ ಇಟ್. ಯಾವಾಗಲೂ ಒಂದು ಫಿಲಾಸಫಿ, ತತ್ವಜ್ಞಾನ ಇನ್ ಆ್ಯಕ್ಷನ್ ಇದ್ದಾಗ ಅದಕ್ಕೆ ಬೆಲೆ ಬರ್ತದೆ. ರಾಮಕೃಷ್ಣ ಪರಮಹಂಸರು ತಾನು ನಂಬಿದ ಎಲ್ಲ ಧರ್ಮಗಳನ್ನು ಬದುಕಿದ್ರಂತೆ. ಇಸ್ಲಾಮಿಕ್ ಆಗಿ, ಕ್ರಿಶ್ಚಿಯನ್ ಆಗಿ ಎಲ್ಲ ಇದ್ದರು ಅಂತ ಒಂದು ಹೇಳ್ತೇವೆ. ಆ ನೆಲೆಯಲ್ಲಿ ಸಾವಯವ ಫುಡ್ ಕಲ್ಚರ್, ಒಟ್ಟಿನಲ್ಲಿ ಆಹಾರ, ಸಿದ್ಧ ಆಹಾರ, ಫುಡ್ ಸಪ್ಲೈ, ಅದರ ಮೆಡಿಕಲ್ ಚಿಂತನೆಗಳು ತುಂಬ ಬದಲಾಗಿದೆ ಕಳೆದ 20 ವರ್ಷದಲ್ಲಿ, ಸಮೃದ್ಧವಾಗಿ. ಅದೇ ರೀತಿಯಲ್ಲಿ ಪ್ರತಿ ಕೃತಕವಾದ ಆಹಾರ, ಫೇಕ್ ಫುಡ್ಡು, ಪಕ್ಕನೆ ಲಾಭ ಮಾಡೋದು, ಒಂದೇ ಸಲ ದೊಡ್ಡದು ಅಂಥದ್ದು ಸ್ಪ್ರೇ ಮಾಡಿದ್ರು ಇಷ್ಟು ದೊಡ್ಡದು ಹಣ್ಣು ಬರೋದು, ಅದು ಮರುದಿವಸಕ್ಕೆ ಕೊಳೆಯೋದು. ಸೊ ಫುಡ್, ಇಡೀ ಆಹಾರದ ಕೃಷಿ ಇಂಡಸ್ಟ್ರಿಯಲ್ಲಿ ನಾವು 2 ಎಕ್ಸ್ಟ್ರೀಮ್ಸ್ ನೋಡ್ತಾ ಇದ್ದೇವೆ. ಹಾಗೆ ವ್ಯಾಲ್ಯೂ ಎಡಿಷನ್, ಒಂದು ವಸ್ತುವಿನಿಂದ ಏನೆಲ್ಲ ಮಾಡಬಹುದು ಅಂತ, ಅಡಿಕೆಯಿಂದ, ಮಾವಿನಿಂದ, ಇನ್ನಿಂದ ವೆರೈಟೀಸ್.
ಭಾರತೀಯತೆಯೇ ಅದು. ಫುಡ್ ವ್ಯಾಲ್ಯೂ. ಒಂದು ಎಂಥದ್ದು ಗಾದೆ ಉಂಟಲ್ಲ, ಒಂದು ಕುಂಬಳಕಾಯಿಯನ್ನು ಬ್ರಾಹ್ಮಣನಿಗೆ ಕೊಟ್ಟರೆ 22 ಬಗೆ ಮಾಡ್ತಾನೆ ಅಂತ. ಒಂದು ಮಾತದು, ಬ್ರಾಹ್ಮಣನೇ ಮಾಡಬೇಕು ಅಂತಿಲ್ಲ, ಬೇರೆಯವ್ರು ಮಾಡಬೇಕು. 13 ಬಗೆ ಮಲ್ಪೇರು ಅಂತ ಹೇಳ್ತಾರೆ. ಅದು ಯಾಕೆ ಗೊತ್ತಾಯ್ತಾ? 13 ದಿನಕ್ಕೆ ಹೋಗುವಾಗ ವೈಕುಂಠ, ಆರಂಭದಿಂದ ವೈಕುಂಠ ತನಕ ಆಹಾರ ತುಂಬ ವಿಚಿತ್ರವಾದ್ದು ನಮ್ಮದು. ನಮ್ಮ ಜಿಲ್ಲೆಯನ್ನೇ ನೋಡಿದರೆ ಮೇಜರ್ ರಿಸೈಪ್ಸ್ ಆ್ಯಂಡ್ ಕ್ವಿಸಿನ್ಸ್ ವೆರೈಟೀಸ್ 10-50 ಉಂಟು. ಅದು ಬಂಟ್ರದ್ದು, ಬ್ರಾಹ್ಮಣರದ್ದು, GSB ಅವ್ರದ್ದು ಸಾರು ಹೇಗೆ ಬೇರೆ ಬೇರೆ ಅಂತ ಹೇಳಿದ್ರೆ ವಿವರಿಸಲಿಕ್ಕೆ ಬರೋದಿಲ್ಲ. ತಿಂದರೆ ಗೊತ್ತಾಗ್ತದೆ. ಕೊನೆಗೆ ಮನೆಯ ರಂಗೋಲಿ ಬೇರೆ ಇದ್ದ ಹಾಗೆ ಮನೆಯ ಹುಳಿ ಸಾರು ಕೂಡ ಬೇರೆ. ಈಸ್ಟ್ ಫುಡ್ ವೆರೈಟಿ ಇದು ಏಷ್ಯನ್ ವೆರೈಟಿ, ಇದು ಮುಖ್ಯವಾಗಿ ಇಂಡಿಯನ್ ವೆರೈಟಿ. ಜಗತ್ತೇ ಬೆರಗಾಗುವ ಹಾಗಿದೆ. ಇದನ್ನು ಉಳಿಸಿಕೊಳ್ಳುವುದಕ್ಕೆ ಕೆಲವು ತೊಂದರೆಗಳು ಬಂದಿವೆ ಈಗ. ಒಂದು ನಾರ್ದರ್ನೈಸೇಷನ್ ಆಫ್ ದಿ ಫುಡ್, ಉತ್ತರ ಭಾರತೀಯ. ಎಲ್ಲದಕ್ಕೆ ಗರಂ ಮಸಾಲ, ಎಲ್ಲದಕ್ಕೆ ಬಟಾಣಿ, ಎಲ್ಲದಕ್ಕೆ ಪದಾರ್ಥ ಮೊದಲು ಮಸಾಲೆ ಅದಕ್ಕೆ ತಯಾರಿದ್ದನ್ನೇ ಹಾಕಬೇಕು. ನಿಜವಾಗಿ ವಸ್ತುವಿನ ಮೇಲೆ ಮಸಾಲೆ ನಿರ್ಣಯ ಆಗಬೇಕು. ಅಡುಗೆಯ ಪದಾರ್ಥದ ರುಚಿ ಇರುವುದೇ ವೆರೈಟಿ ಇರುವುದಲ್ಲಿ. ಅದು ಆಗಿದೆ ವೆಸ್ಟರ್ನೈಸೇಷನ್ ಆಫ್ ಫುಡ್. ಬರ್ಗರ್, ಬ್ರೆಡ್ ಕಲ್ಚರ್ ಅವರಿಗೆ ಸರಿ ಒಳ್ಳೆಯದು. ಇನ್ನೊಂದು, ನಮ್ಮಲ್ಲಿ ಸ್ವಾಭಾವಿಕವಾಗಿ ಸೌಲಭ್ಯ ಬಂದಷ್ಟು ಆಲಸ್ಯ ಬರ್ತಾ ಇದೆ. ಸೊ ಫುಡ್ ಕಲ್ಚರ್ ಬದಲಾಗುವಾಗ ಈ ಥರದ ಫೆಸ್ಟಿವಲ್ಸು ನಮ್ಮ ಟ್ರೆಡಿಷನಲ್ ಸಾಂಪ್ರದಾಯಿಕ ಆಹಾರವನ್ನು ಉತ್ತೇಜಿಸುವ ಕೆಲಸ ಮಾಡ್ತದೆ. ಭಾರತಕ್ಕೆ ಅಸಾಧಾರಣವಾದ ಸಾಮರ್ಥ್ಯ ಇದೆ ಈ ವಿಷಯದಲ್ಲಿ. ಸಚ್ ಎ ಲಾರ್ಜ್ ಕಂಟ್ರಿ. ನಮ್ಮ ಫುಡ್ ಕೂಡ ಒಂದು ಐಕಾನಿಕ್, ದೊಡ್ಡ ಮಾರ್ಕೆಟಿಂಗ್ ಮತ್ತು ರಾಯಭಾರಿ ಸಾಂಸ್ಕೃತಿಕ ಪ್ರಸರಣ ಕೂಡ ಆಗ್ಬೋದು. ನಾಗಾಲ್ಯಾಂಡಿಂದ ಕನ್ಯಾಕುಮಾರಿವರೆಗೆ, ಗುಜರಾತಿಂದ ಅಸ್ಸಾಂವರೆಗೆ ಎಷ್ಟು ಥರದ ಆಹಾರ ವ್ಯವಸ್ಥೆಗಳಿರ್ಬೋದು. ಈಗ ನಾನೇ ಚಿತ್ಪಾವನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವ. ಇಲ್ಲಿರುವ ಬ್ರಾಹ್ಮಣರಿಗಿಂತ ಅದೇ ವಸ್ತುಗಳಾದರೂ ನಮ್ಮ ಅಡುಗೆ ಬೇರೆ. ಹಲಸು ಮಾವಿನ ತಯಾರಿಕೆಗಳಲ್ಲಿ ರತ್ನಗಿರಿ, ಗೋವಾ ಪ್ರದೇಶದಿಂದ ಬಂದವರು ಪ್ರಸಿದ್ಧರು. ಸಣ್ಣ ವಿವರ ಹೇಳ್ತಾರೆ. ನಿಮ್ಮಲ್ಲಿ ಹೆಚ್ಚಿನವರು ಹಪ್ಪಳ ಮಾಡೋದು ಬೇಯಿಸಿ ಕುಟ್ಟುವುದು. ನಾವು ಗಂಜಿ ಬೇಯಿಸಿ ಅರಿಯೋದು. ಅದರ ಮೇಲೆ ಕಾರ್ಕಳ ಹಪ್ಪಳ ಒಳ್ಳೆಯದಾಗಲಿಕ್ಕೆ ಗುಟ್ಟಷ್ಟೇ. ಈಗ ನಾನು ಗುಟ್ಟು ಬಿಟ್ಟು ಕೊಟ್ಟಿದ್ದೇನೆ, ನೀವು ಮಾಡಿ ನೋಡಿ. ಉಬೆಯಲ್ಲಿ ಬೇಯಿಸೋದಲ್ಲ. ಉಬೆಯಲ್ಲಿ ಬೇಯಿಸಿದ ಹಪ್ಪಳ ಗಟ್ಟಿ ಆಗ್ತದೆ. ನೀರಲ್ಲೇ ಬೇಯಿಸೋದು. ಹಪ್ಪಳ ಮಾಡಿದ ಕಷ್ಟ ಗೊತ್ತಿಲ್ಲ ನಮಗೆ. ಅದನ್ನು 2 ಸಲ ಒಳಗೆ ಮಾಡಲಿಕ್ಕೆ ಆಗುವಾಗ ಕೋಪದಲ್ಲಿ ಮಾಡ್ತಿದ್ದೆವು. ಮಾಡಿದ 100 ಹಪ್ಪಳದಲ್ಲಿ 50 ಹಸಿ ನಾವು ತಿನ್ನುವುದೇ. ಮತ್ತು ಮರುದಿನ ಹಾಕೋದು ನಾವು ಹಪ್ಪಳ. ಸಿಹಿ ಹಪ್ಪಳ ಅಲ್ಲ, ಹುಳಿ ಸಿಹಿ ಸ್ವಲ್ಪ. ಅದನ್ನು ಹಪ್ಪಳ ಮಾಡುವ ಒಂದು ಸೈನ್ಸ್ ಉಂಟಲ್ಲ, ಅದರಲ್ಲಿ ಜಾತಿ ವ್ಯತ್ಯಾಸ ಉಂಟೆಂಬುದಕ್ಕೆ ಹೇಳ್ತೇನೆ. ಮತ್ತು ಮಾವಿನ ಇದಕ್ಕೆ ಕಲ್ಲು ಬಿಸಾಡಿದ್ದು, ಅದು ಯಾರ್ಯಾರ ಮೇಲೆ ಬಿದ್ದದ್ದು, ಅದು ಕಥೆಯ ಒಂದು ಬೇರೆ ಉಂಟು. ಇದು ನಮ್ಮ ಕಾರ್ಕಳದಲ್ಲಿ ಉಪಾಧ್ಯಾಯರ ಮನೆ ಹತ್ರ ನಾವು ಕ್ರಿಕೆಟ್ ಆಡೋದು ಮತ್ತು ಮಾವಿನ ಮರಕ್ಕೆ ಕಲ್ಲು ಬಿಸಾಡೋದು ಎರಡು. ಅವ್ರು ಬೈತಾ ಇರೋದು. ಆದರೆ ಮರುದಿವಸ ಅವರು ನೋಡ್ತಿದ್ರು, ಯಾಕೆ ಇವರು ಕಲ್ಲು ಹೊಡಿಲಿಕ್ಕೆ ಬರಲಿಲ್ಲ ಅಂತ. ಇದು ಆ ಕಾಲದ ಸಂತೋಷ. ಗುಡ್ಡೆಯಲ್ಲಿ ಹೋಗುವಾಗ ಕುಂಟ್ಲ ತಿಂದುಕೊಂಡು, ನೇರಳೆ ತಿಂದುಕೊಂಡು, ಹೋಟೆಲ್ನಲ್ಲಿ ನಿಂತು ತಿನ್ನುವುದಲ್ಲ ಆ ಕಾಲದಲ್ಲಿ. ಈ ಥರದ ಎಂಜಾಯ್ಮೆಂಟ್. ಅದು ಸರಿಯೋ ಇದು ಸರಿಯೋ, ನಾನು ತುಂಬ ರಿವೈವಲಿಸ್ಟ್ ಆಗಿ ಅದು ಅದ್ಭುತವಾಗಿತ್ತು ಅಂತೆಲ್ಲ ಹೇಳೋದಿಲ್ಲ. ಒಂದೊಂದು ಕಾಲ. ತೇಹಿನೋ ದಿವಸ ಗತಾಹ ಭವಭೂತಿ ಹೇಳ್ತಾನೆ. ರಾಮ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿದ್ದಾನೆ ನೋಡಿ ಅಂತ ಕಾವ್ಯ. ಇಡೀ ಭೂಮಂಡಲದ ಅಧಿಕಾರ ಸಿಗ್ತಾ ಇದೆ. ಆದರೆ ಅವನು ಹೇಳ್ತಾನೆ, ನಾನು ಎಷ್ಟು ಕಳ್ಕೊಂಡೆ ಅಂತ. ಬಾಲ್ಯದ ಗೆಳೆಯರನ್ನು ಬಿಟ್ಟೆ ಎಲ್ಲ, ಇನ್ನು ಗಂಭೀರವಾಗಿ ನನ್ನನ್ನು ರಾಜನ ಹಾಗೆ ನೋಡ್ತಾರೆ ಅಂತ. ಹಾಗೆ ನಾನು ಒಂದು ಕಾಲೇಜ್ ಪ್ರಿನ್ಸಿಪಲ್ ಆಗಿ ಗುಂಟ್ಲಣ್ಣು ತಿನ್ನಲಿಕ್ಕಾಗೋದಿಲ್ಲ ಮನಸ್ಸಿದ್ರು ಕೂಡ. ನನ್ನಿಂದ ಹೆಚ್ಚು ಸ್ಥಾನಗಳಿಗೆ ಹೋದವರನ್ನು ನೀವು ಊಹಿಸಿ ನೋಡಿ. ತೇಹಿನೋ ದಿವಸ ಆಗತ. ಆ ದಿವಸಗಳು ಹೋಯ್ತು, ಮತ್ತೆ ಬರಲಿಕ್ಕಿಲ್ಲ. ತಿನ್ನುವುದರಲ್ಲಿ, ದುಡಿಯುವುದರಲ್ಲಿ, ಸಾಧನೆಯಲ್ಲಿ ಒಂದು ನೆನಪಿರಲಿ ನಿಮಗೆ. ಒಂದೇ ಒಂದು ಜೀವನ, ಒಂದೇ ಒಂದು ಬಾಲ್ಯ, ಒಂದೇ ಒಂದು ಯೌವನ, ಮಾಡುವಂಥದ್ದೆಲ್ಲ ಅಂದರೆ ಅನರ್ಥ ಅಲ್ಲ. ಸ್ವಲ್ಪ ಸ್ವಲ್ಪ ಅತ್ರಾಣ, ಸ್ವಲ್ಪ ಸ್ವಲ್ಪ ಒಳ್ಳೆಯದು ಎಲ್ಲ ಒಂದೇ ಸಲ ಮಾಡ್ತಾ ಹೋಗಿ. ಡೂ ಇಟ್ ಒನ್ಸ್. ಎಣಿಸಿದ್ದನ್ನು ಬಹಳ ಕಾಲ ಮಾಡಬೇಡಿ. ಎಕ್ಸಿಸ್ಟೆನ್ಷಿಯಲ್. ನಾನು ಹಾಗೆ ಮಾಡ್ತೇನೆ ಅಂತ ಗ್ರಹಿಸಿದೆ, ಹೀಗೆ ಮಾಡ್ತೇನೆ ಅಂತ ಗ್ರಹಿಸಿ ಪ್ರಯೋಜನ ಇಲ್ಲ. ಮಾಡಿಯೇ ಬಿಡಬೇಕು. ರಿವರ್ಸಲ್ಸ್ ಆರ್ ಕಾಮನ್. ತೊಂದರೆಗಳು ಬಂದೇ ಬರ್ತವೆ. ಭಾರತದ ಆಹಾರ ಸಂಸ್ಕೃತಿ ಇಡೀ ವಿಶ್ವವನ್ನು ಮೆಚ್ಚಿಸಿದೆ. ನಾನು
ಸ್ವಲ್ಪ ಮಟ್ಟಿಗೆ ಬೇರೆ ದೇಶಗಳನ್ನು ತಿರುಗಿದಾಗೆ. ಆದರೆ ನಮ್ಮದೇ ಸರ್ವಶ್ರೇಷ್ಠವಾದ್ದಲ್ಲ. ಅಮೇರಿಕದೊಂದು ಏರ್ಪೋರ್ಟಲ್ಲಿ ಪರಮಾಶ್ಚರ್ಯ ಆಯಿತು ನನಗೆ. ವಿಸ್ಥಾಪಿತರಾಗಿ ಓಡಿಸಲ್ಪಟ್ಟ ಲೆಬನಾನ್ ರೆಸ್ಟೋರೆಂಟ್ಗಳಿಗೆ ಒಂದು ಗುರುತಾಗಿದೆ ಈಗ, ಲೆಬನೀಸ್ ರೆಸ್ಟೋರೆಂಟ್. ಅಲ್ಲಿ ಒಂದು ಲೆಮನ್ ಕೇಕ್ ಅಂತ ಮಾಡ್ತಾರೆ, ಲಿಂಬೆ ಹಾಕಿದ ಒಂದು ಸುಮಾರು ಇಲ್ಲಿಯ ಕೇಕಿಗೆ ಹತ್ತಿರ ಅದು ಪ್ಲಮ್ ಕೇಕ್ ಥರ. ಏನು ಟೇಸ್ಟ್! ಮೆಕ್ಸಿಕನ್ ಫುಡ್ ನಮ್ಮದರ ಹಾಗೆ, ಭೂಮಧ್ಯ ರೇಖೆ ಹತ್ತಿರ ಇರೋರೆಲ್ಲ ನಮ್ಮ ಹಾಗೆ ತಿನ್ನೋದು. ಅವರು ಪದಾರ್ಥ ಅನ್ನ ಒಂದಕ್ಕೊಂದು ಹಾಕುವುದಿಲ್ಲ, ಲೇಯರ್ಸ್. ಇಲ್ಲಿ ಇರ್ಬೋದು ಟಾಕೋ ಬೆಲ್, ಗೊತ್ತಿಲ್ಲ ನನಗೆ. ಅನ್ನ, ಬೇಳೆ, ತೋವೆ, ಮೊಸರು ಒಂದರ ಮೇಲೆ ಒಂದು 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 ಹಾಕೋದು. ಈ ಮೂರಗಲ್ಲಿನ ತುಂಡಿನಲ್ಲಿ ಗೆರೆ ಕಾಣೋದಿಲ್ಲ ಹಾಗೆ. ಮತ್ತು ಅದನ್ನು ಒಟ್ಟಿಗೆ ತಿನ್ನು. ನಮಗದು ವಿಚಿತ್ರ ಕಾಣುತ್ತೆ, ಅದೊಂದು ಕ್ರಮ. ನಾನು ಅದೇ ಫುಡ್ಡನ್ನು ತಗೊಂಡು, ನಾನು ಮತ್ತು ಡಾಕ್ಟರ್ ನಾಯಕ್ ಕಟ್ಪಾಡಿ 90 ವರ್ಷದವರು ಅಮೇರಿಕಾದಲ್ಲಿದ್ದಾರೆ, ಹೋಗಿ ಅದನ್ನು ಬೇರೆ ಬೇರೆ ತೆಕ್ಕೊಂಡೆವು. ಅವನಿಗೆ ಆಶ್ಚರ್ಯ ಆಯಿತು, ಯಾಕೆ ಈಗ ಮಾಡ್ತಾನೆ ಅಂತ. ಬೇರೆ ಬೇರೆ ತೆಕ್ಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡಿ ತಿಂದೆವು ನಾವು. ಓಹ್, ದಿಸ್ ಈಸ್ ಎ ಗುಡ್ ಐಡಿಯಾ. ಅದು ಐ ಟೋಲ್ಡ್ ಹಿಮ್, ದಿಸ್ ಇಸ್ ನಾಟ್ ಎ ಗುಡ್ ಐಡಿಯಾ, ದಿಸ್ ಈಸ್ ಅವರ್ ಟ್ರೆಡಿಷನ್. ಅವನಿಗೆ ಅದು ಗುಡ್ ಐಡಿಯಾ, ನಾನು ಏನೋ ಕ್ರಿಯೇಟ್ ಮಾಡಿದಂತ ಕಂಡಿತು. ಹಾಗೆ ಆಹಾರದ ಸಾಧ್ಯತೆಗಳು, ಸಂತೋಷಗಳು, ಎಂಜಾಯ್ಮೆಂಟ್ಸು ತುಂಬ ಇದೆ. ಹಲಸು ಮಾವು ನಿಧಿ. ಹಲಸಿನ ಹಣ್ಣು ತುಂಬ ತಿನ್ನಬಾರ್ದು, ಅಫ್ಕೋರ್ಸ್, ಡಾಕ್ಟ್ರು ಹೇಳ್ತಾರೆ, ಗೊತ್ತಿಲ್ಲ. ಬಟ್ ವೆರಿ ಎಂಜಾಯಬಲ್. ಎಷ್ಟು ಥರದ ಮಾವಿನ ಹಣ್ಣು, ಎಷ್ಟು ಥರದ ಹಲಸಿನ ಹಣ್ಣು, ಬಕ್ಕೆ ತೊಳುವೆ ಎರಡೇ ಗೊತ್ತಿರೋದು ನಮಗೆ. ನೋಡಿ, ಚಂದ್ರ ಹಲಸು ಅಂಥದ್ದು, ಆ ಥರದ್ದು. ನೀವು ಇಲ್ಲಿಂದ ಸುಮಾರು ಕಾರವಾರದಿಂದ ಮುಂದೆ ಹೋದರೆ ಬೇರೆ. ಕಾರ್ಕಳಕ್ಕೆ ಬಂದರೆ ಕಬ್ಬಿಣದ ಪ್ರದೇಶ, ಕುದುರೆಮುಖ ಎಲ್ಲ ಇರೋದ್ರಿಂದ ಅಲ್ಲಿ ಜೇನುತುಪ್ಪ, ಹಲಸಿನಕಾಯಿ ಎಲ್ಲದಕ್ಕೂ ಪರಿಮಳ ಬೇರೆ. ಅಭ್ಯಾಸ ಇದ್ದವರಿಗೆ ಖುಷಿ, ಬೇರೆಯವರಿಗೆ ಸ್ವಲ್ಪ ಅದು ಅಡ್ಡ ಮೂರಿ ಅಂತಲೂ ಹೇಳ್ಬೋದು. ಅದೊಂದು ಪ್ರಾಬ್ಲಮ್. ಈಗ ನೋಡಿ, ಉಪ್ಪಡಚ್ಚೀರು ತಿನ್ನುವವರಿಗೆ ಭಾರಿ ಖುಷಿ, ಹೊಸದಾಗಿ ನೋಡುವವರಿಗೆ ಇದು ಗಲೀಜಂತಲೂ ಕಾಣ್ಬೋದು. ಈಗ ಅದರ ಮಾಡುವಿಕೆ ಇಂಪ್ರೂವ್ ಆಗಿದೆ. ಹಾಗೆ ಒಂದರಿಂದ ಹಲವಿಂದ ಒಂದು ಎಂಥದ್ದು ದ್ವೈತಾದ್ವೈತ ನಮ್ಮ ಆಹಾರದಲ್ಲೇ ಉಂಟು. ಆ ಕಾಲದಲ್ಲಿ ನಾವೇ ಮಾಡಿ, ನಾವೇ ದುಡಿದು, ನಾವೇ ತಂದು ಆ ಹಲಸಿನಕಾಯಿ ಹೊರೋದು. ನಮ್ಮ ಜಾಗದಲ್ಲಿದ್ದಂಥ ಒಂದು ದೊಡ್ಡ ಹಲಸಿನಕಾಯಿ ಆಗಿತ್ತಂದರೆ ಅದು ಇಳಿಸಿದರೆ ಬಿದ್ದರೆ ಒಬ್ಬನಿಗೆ ಹೊರಲಿಕ್ಕಾಗೋದಿಲ್ಲ, ತುಂಡು ಮಾಡಿಯೇ ಮನೆಗೆ ಹೊರೋದು. ಯು ಬಿಲೀವ್ ದಿಸ್? ಇದು ನಡೆದ ವಿಷಯ. ಇಂಥದ್ದು ತುಂಬ ಹೇಳ್ಬೋದು. ಆದರೆ ನನಗೆ ಗೊತ್ತುಂಟು, ನೀವು ಭಾಷಣ ಮಾಡಲಿಕ್ಕೆ ಕೇಳಲಿಕ್ಕೆ ಬಂದವರಲ್ಲ ಅಂತ. ನಾನು ಇವರು ಹೇಳಿದ್ದಕ್ಕೆ ಈಗ ಮಾತಾಡೋದು. ನಾನು ಸಹ ಬಂದದ್ದು ತಿನ್ನಲಿಕ್ಕೆ. ಉದ್ದೇಶ ಖಂಡಿತ ಒಂದೇ, ಆದ್ದರಿಂದ ಅದರಲ್ಲಿ ಬೇಸರ ಇಲ್ಲ. ಇಂಥ ವಿಷಯದಲ್ಲಿ ನಾವು ಒಂದು ದಿನದ ಆಸಕ್ತಿ ಅಲ್ಲ, ಇದರೊಂದು ಸಂಸ್ಕಾರ ಪಡೆದು ನಮ್ಮ ಆಹಾರ ಸಾವಯವವಾಗಿ, ಸಾವಯವಕ್ಕೆ ಬೆಂಬಲ, ನಮ್ಮ ಆಹಾರದ ಪದ್ಧತಿ, ಆರೋಗ್ಯ, ಸಂತೋಷ, ವೈವಿಧ್ಯ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡುವ. ಅದಕ್ಕೆ ಸಾವಯವ ಬಳಗ ಮತ್ತು ಕಲ್ಕೊರುವಂತಹ ಪೋಷಕರು ತಮ್ಮ ಮನೆಯಲ್ಲೇ ಅದನ್ನು ಅರೇಂಜ್ ಮಾಡಿ ಒಂದು ಮಾದರಿ ಹಾಕಿದ್ದಾರೆ. ಅದು ತುಂಬ ಜನರಿಗೆ ಪ್ರೇರಣೆಯನ್ನು ಕೊಡಲಿ. ಸರ್ವೇಭ್ಯೋ ನಮಃ. ಶುಭಮಸ್ತು. ನಾನು ಕೂಡ ಹಲಸಿನ ಹಣ್ಣನ್ನು ತಿನ್ನಲಿಕ್ಕೆ ಬಂದದ್ದು ಅಂತ ಹೇಳಿದರು. ಅದರಲ್ಲಿ ಒಂದು ಸಂದೇಶ ಕೂಡ ಉಂಟು. ಈ ಹಲಸಿನ ಹಣ್ಣನ್ನು ತಿನ್ನುವ ಒಂದು ಪ್ರಕ್ರಿಯೆ ಕಡಿಮೆಯಾಗುವುದಕ್ಕೆ ಒಂದು ಕಾರಣ ನಮ್ಮ ಈ ಜಾಯಿಂಟ್ ಫ್ಯಾಮಿಲಿ ವ್ಯವಸ್ಥೆ ತಪ್ಪಿದ್ದು. ಇದನ್ನು ನಾವು ಪ್ರಾಂಜಲವಾಗಿ ಒಪ್ಪಿಕೊಳ್ಬೇಕು. ಒಂದು ಹಲಸಿನ ಹಣ್ಣು ಮನೆಯಲ್ಲಿ ಕತ್ತರಿಸಿದರೆ ಅದನ್ನು ತಿನ್ನಲಿಕ್ಕೆ ಮನೆಯಲ್ಲಿ ಅಷ್ಟು ಜನ ಇರ್ತಿದ್ರು. ಈಗ ಒಂದು ಹಲಸಿನ ಹಣ್ಣನ್ನು ಮನೆಗೆ ಕೊಂಡು ಹೋಗಿ ನಾವು ಕತ್ತರಿಸಿ ತಿಂತೇವೆ ಅಂತ ಗಂಡ ಹೆಂಡತಿ ಇಬ್ಬರೇ ಇರುವಂತಹ ಮನೆಯಲ್ಲಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಹಲಸಿನ ಹಣ್ಣನ್ನು ತಿನ್ನುವಷ್ಟು ಮಂದಿ ನಮ್ಮ ಮನೆಯಲ್ಲಿದ್ದರು. ಒಂದು ಹಲಸಿನ ಹಣ್ಣು ಈಗ ನಮ್ಮ ಮನೆಯಲ್ಲಿ ನೆನಪು ಮಾಡಿದ್ರು ಕೂಡ, ತಾಯಿ ಹಲಸಿನ ಹಣ್ಣನ್ನು ಮೂರುವುದು ಅಂತ ಹೇಳೋದು. ಮುರುವಾಗ ನಾವು ಮಕ್ಕಳು ಸುತ್ತ ಕೂತ್ಕೊಳ್ತಿದ್ದೆವು. ನಮಗೆ ಸ್ವಲ್ಪ ಕೆಲಸ ಕೂಡ ಇತ್ತು. ಎಣ್ಣೆ ಕೈಗೆ ಹಚ್ಚಿ ತಯಾರು ಮಾಡಿ ಅದರ ಮಯಣವನ್ನು ತೆಗೆದು ಆ ಸೋಳೆಗಳನ್ನು ಪ್ರತ್ಯೇಕಿಸಿ, ಸೋಳೆ ಪ್ರತ್ಯೇಕಿಸುವಾಗ ಮಧ್ಯ ಮಧ್ಯದಲ್ಲಿ ತಿಂದು ಅದರಲ್ಲಿರುವಂತಹ ಕಣ್ಣ ಪಚ್ಚಿದಂತ ಉಂಟು. ಆ ಕಣ್ಣ ಪಚ್ಚಿನ ರುಚಿಯೇ ಬೇರೆ. ಮತ್ತು ಎಲ್ಲ ಆದಮೇಲೆ
ಮತ್ತೆ ಕಣ್ಣ ಬಚ್ಚಿ ಹುಡುಕುವುದು, ಅದು ಇನ್ನು ಖುಷಿಯ ಸಂಗತಿ. ಅದು ಎಲ್ಲ ತಿಂದಾದ ಮೇಲೆ ಮತ್ತೆ ಎಲ್ಲಿಯಾದರೂ ಕಣ್ಣ ಪಚ್ಚಿರು ಉಂಟಾ ಅಂತ, ಮತ್ತೆ ಕಣ್ಣ ಪಚ್ಚಿರು ಅಲ್ಲದೆ ಇದ್ದದ್ದನ್ನು ಸಹ ಕಣ್ಣ ಪಚ್ಚಿರು ಅಂತ ಹೇಳಿ ತಿನ್ನುವ ಆ ನೆನಪು ನಮಗೆ ಸಹಜವಾಗಿರ್ತದೆ. ಇವತ್ತು ಹಲಸು ಮತ್ತು ಮಾವು ಮೇಳ. ಈ ಹಲಸು ಮತ್ತು ಮಾವು ನಮ್ಮ ತುಳುನಾಡಿನಲ್ಲಿ ಕೆಲವು ನಂಬಿಕೆಗಳಿವೆ. ಮನೆಯ ಮುಂಭಾಗದಲ್ಲಿ ಹಲಸಿನ ಮರ ಇರಬೇಕು, ಮಾವಿನ ಮರ ಇರಬಾರ್ದು. ಮಾವಿನ ಮರ ಮನೆಯ ಎದುರು ಇರಬಾರ್ದು. ಹಾಲು ಬರುವ ಮರ ಇದು ಹಲಸಿನ ಮರ, ಅದು ಮನೆಯ ಎದುರು ಇರಬೇಕು ಅಂತ. ಈ ಹಲಸು ಮತ್ತು ಮಾವು, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಪವೃಕ್ಷ ಅಂತ ನಾವು ತೆಂಗಿನ ಮರವನ್ನು ಹೇಳಿದರೆ, ಇನ್ನೊಂದು ಪರ್ಯಾಯವಾದ ಮರ ಅಂದರೆ ಅದು ಹಲಸು. ಹಲಸಿನ ಮರ, ಅದರ ಮಲದ ಮಣೆ, ಯಾಗಕ್ಕೆ ಉಪಯೋಗಿಸುವಂತಹ ಸಮಿದೆ, ಇದು ಹಲಸಿದ್ದು. ಹೆಚ್ಚಿನ ದೇವಸ್ಥಾನಗಳಲ್ಲಿ ಈಗಲೂ ಅಥವಾ ನಮ್ಮ ಪ್ರಾದೇಶಿಕವಾಗಿ ಹಲಸಿನ ಮರಗಳನ್ನೇ ಹೆಚ್ಚಾಗಿ ಬಳಕೆ ಮಾಡಿದ ವಿಷಯವನ್ನು ನಾವು ಕಾಣ್ತೇವೆ. ಅದರ ನಂತರ ಅದರ ಸ್ಥಾನವನ್ನು ತೇಗಿನ ಮರ ಅದು ಆಕ್ರಮಿಸಿತು. ಅದರ ಪಾವಿತ್ರ್ಯತೆಯ ದೃಷ್ಟಿಯಿಂದ ಶ್ರೇಷ್ಠವಾದ ಮರ ಹಲಸಿನ ಮರ. ಅದೇ ರೀತಿ ಮಾವಿನ ಮರ ಯಾವುದಕ್ಕೆ ಅಂತ ಹೇಳಿದರೆ, ಅದು ಅಪರಕ್ರಿಯೆಗೆ. ಮನೆಯಲ್ಲಿ ಮರಣ ಆದರೆ ಮನೆಯ ಪಕ್ಕದಲ್ಲಿರುವಂತಹ ಒಂದು ಮಾವಿನ ಮರವನ್ನೇ ಕಡಿಯುವುದು. ಒಂದು ಮಾವಿನ ಮರವನ್ನು ಕಡಿದು ಅದನ್ನೇ ದಂಡೆ ಹಾಕಿ ಚಿತೆಯನ್ನು ಸಿದ್ಧಪಡಿಸುವುದು. ಅದರ ಎಲ್ಲ ಗೆಲ್ಲುಗಳನ್ನು ಎಲ್ಲವನ್ನು ಕೂಡ ಇದಕ್ಕೆ ಚಿತೆಗೆ ಬಳಸುವಂತಹ ಪರಿಪಾಠ ಇದೆ. ಎರಡು ಕೂಡ ವೃಕ್ಷವೇ, ಅದರ ಉಪಯೋಗ ಮಾತ್ರ ಬೇರೆ ಬೇರೆ. ಆ ಎರಡು, ಮಾವು ಮತ್ತು ಹಲಸು, ನಮ್ಮ ಕರಾವಳಿಯ, ನಮ್ಮ ತುಳುನಾಡಿನ ಒಂದು ವಿಶಿಷ್ಟ ಫಲಗಳು. ಈ ಫಲಗಳ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಪ್ರದೀಪ್ ಕುಮಾರ್ ಕಲ್ಕೂರರು ಈ ಮಾವು ಹಲಸಿನ ಮೇಳವನ್ನು ಮಾಡಿದ್ದಾರೆ. ಡಾಕ್ಟರ್ ಜೋಶಿ ಅವರು ಹೇಳಿದ ಹಾಗೆ ಅವರಿಗೆ ಎಷ್ಟು ಸಮಯ ಬೇಕಿದ್ರೆ ಅದರ ಒಂದೊಂದು ಅಂಗ ಹಿಡ್ಕೊಂಡು ಅವರು ಹೇಳಬಲ್ಲರು. ಅದೇ ರೀತಿ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರು ಅವರಲ್ಲಿ ಕೆಳಗಿರುವಂತಹ ವಸ್ತುವಿಗಳ ಅದನ್ನು ಹೇಗೆ ತಯಾರು ಮಾಡುವುದು ಅಂತ ಕೇಳಿದರೆ ಅಷ್ಟು ವಿವರವಾಗಿ ಅವರು ಹೇಳ್ತಾರೆ. ಈಗ ಹಪ್ಪಳ ಮಾಡುವುದು ಹೇಗೆ, ಹಲಸಿನ ಹಣ್ಣಿನ ಪಾಯಸ ಮಾಡುವುದು ಹೇಗೆ, ಪೆಲಕಾಯಿದ ಗಟ್ಟಿ ಮಾಡುವುದು ಹೇಗೆ, ಅದರ ರುಚಿಗೆ ತಕ್ಕಂತೆ ಅದನ್ನು ಯಾವುದರ ಜೊತೆಯಲ್ಲಿ ಸೇರಿಸಿ ತಿನ್ನಬಹುದು. ಈ ಹಲಸಿನ ಹಣ್ಣಿನ ಗಟ್ಟಿ ಇದು ವೆಜ್ ಮತ್ತು ನಾನ್ ವೆಜ್ ಎರಡೂ ಮನೆಗಳಲ್ಲಿ ಸಲ್ಲುವಂತಹ ಒಂದು ವಿಶಿಷ್ಟ ಖಾದ್ಯ. ಪೆಲಕಾಯಿದ ಗಟ್ಟಿ ಅಂತ ಹೇಳ್ತೇವೆ. ನಮ್ಮ ಕುಂದಾಪುರದ ಕಡೆಯಲ್ಲೆಲ್ಲ, ವಿಶೇಷವಾಗಿ ಬಂಟರ ಮನೆಗಳಲ್ಲಿ ಒಂದು ದೊಡ್ಡ ಊಟ ಅಂತ ಹೇಳಿದರೆ, ತಮ್ಮನದ ಊಟ ಅಂತ ಹೇಳಿದರೆ, ಹಲಸಿನ ಹಣ್ಣಿನ ಗಟ್ಟಿ ಮತ್ತು ಅದಕ್ಕೆ ಕೋಳಿಯ ಪಲ್ಯ. ವಿಜಯಂತಿ ಹತ್ರ ಕೇಳಿದ ಅದರ ಹೆಸರೆಲ್ಲ ಹೇಳ್ತಾರೆ ಅವರು. ನೆಂಟರು ಬಂದರೆ ಹಲಸಿನ ಹಣ್ಣಿನ ಗಟ್ಟಿ ಮತ್ತು ಅದಕ್ಕೆ ಕೋಳಿಯ ಪಲ್ಯ, ಅದು ಕಾಂಬಿನೇಷನ್ ನೋಡಿ. ಅದೇ ರೀತಿ ಬ್ರಾಹ್ಮಣರ ಹತ್ರ ಕೇಳಿದರೆ ಅದಕ್ಕೆ ಕಾಂಬಿನೇಷನ್ ಬೇರೆ ಬೇರೆ ಇರ್ತದೆ. ಹಲಸಿನ ಹಣ್ಣಿನ ಗಟ್ಟಿಗೆ ಯಾವುದನ್ನೆಲ್ಲ ಸೇರಿಸಿ ತಿನ್ನಬಹುದು ಅಂತ. ಜೇನುತುಪ್ಪ, ಉಪ್ಪಿನಕಾಯಿ, ಬೆಣ್ಣೆ. ಇನ್ನೊಂದು ಆ ಹಲಸಿನ ಹಣ್ಣಿನ ಗಟ್ಟಿ, ಆ ಗಟ್ಟಿ ಮಾಡಲಿಕ್ಕೆ ಉಪಯೋಗಿಸುವಂತಹ ಎಲೆ ಸಾಗುವಾನಿ ಎಲೆ, ತೆಕ್ಕಿದ ಎಲೆ ಅಂತ ಹೇಳ್ತೇವೆ. ಅದೇ ರೀತಿ ಇನ್ನೊಂದು ಎಲೆಯನ್ನು ಕೂಡ ನೋಡಿ, ಇಲ್ಲಿ ಉತ್ತರ ಕರ್ನಾಟಕದವರು ಯಾರೆಲ್ಲ ಇದ್ದಾರೆ? ಉತ್ತರ ಕರ್ನಾಟಕದವರು, ಸಿರ್ಸಿ ಸೈಡ್ನವರು ಯಾರು ಇದ್ದಾರೆ? ಈಗ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡುವುದು ಅಂತ ಪ್ರದೀಪ್ ಕುಮಾರ್ ಕಲ್ಕೂರು ಒಮ್ಮೆ ಕಲ್ಕೂರ್ರೆ ಹಲಸಿನ ಹಣ್ಣಿನ ಪಾಯಸ ಹೇಗೆ ಕಲ್ಕೂರು ಮಾಡ್ತಾರೆ ಅಂತ. ಯಾಕೆಂದ್ರೆ
ಕಲ್ಕೂರು ಎಷ್ಟು ಪ್ರಯೋಗಶೀಲರು ಅಂತ ಹೇಳಿದರೆ, ನಾವು ಬಾಲ್ಯದಲ್ಲೆಲ್ಲ ಒಟ್ಟಿಗಿದ್ದವರು. ಪ್ರಯೋಗ ಎಲ್ಲಿಯ ತನಕ ಅಂತ ಹೇಳಿದರೆ, ಚಾಕ್ಕೆ ಚಾ ಮಾಡುವಾಗ ಅದಕ್ಕೆ ಉಪ್ಪು ಹಾಕಿ ಚಾ ಕೊಟ್ಟದ್ದವ. ಮತ್ತೆ ಹೇಳ್ತಾನೆ ಅದು ಕರೆಕ್ಟ್ ಸರಿ ಇದೆ ಅಂತ. ಅದನ್ನು ಹೇಗೆ ಮಾಡುದು? ಚಾ ತಯಾರು ಮಾಡುವಾಗ ಅದಕ್ಕೆ ಉಪ್ಪು ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತ ಕಲ್ಕೂರಿಗೆ ಗೊತ್ತು. ಅದು ಪ್ರಯೋಗಶೀಲತೆ. ಆ ಕಲ್ಕೂರ್ರ ಕಿಚನ್ನಿಂದ ಹಲಸಿನ ಖಾದ್ಯದ ವಿಶೇಷತೆಯ ಮಾಹಿತಿಯನ್ನು ಕೇಳೋಣ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮೊಂದಿಗೆ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಸೇರಿಕೊಳ್ತಾರೆ. ಮತ್ತೆ ಸಾಂಸ್ಕೃತಿಕ ಕಲಾಪಗಳು ಮುಂದುವರಿತವೆ. ಸ್ವಲ್ಪ ಕಷ್ಟ ಆಯಿತು. ನನ್ನ ಶ್ರೀಮತಿ ಒಳಗಿದ್ದಾಳೆ ಕಾಣ್ತದೆ. ಹಸಿರಣ್ಣಿನ ಪಾಯಸ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹವ್ಯಕರು ಮಾಡೋದಿದ್ದರೆ ಅವರು ಸಣ್ಣ ತೆಂಗಿನಕಾಯಿ ತುಂಡನ್ನು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಹುರಿದು, ಮತ್ತು ಅದರ ಒಂದು ರುಚಿ ಬೇರೆ. ಸ್ವಲ್ಪ ಅವರು ಅದನ್ನು ಸ್ವಲ್ಪ ಕರಡಿಸ್ಲಿಕ್ಕೆಲ್ಲ ಇದೆ ಅದು. ನಾವು ಈ ಕಡೆಯಲ್ಲಿ ಮಾಡೋದಿದ್ದರೆ ಅದಕ್ಕೆ ಹಲಸಿನ ಹಣ್ಣು, ಎಲ್ಲ ಹಲಸಿನ ಹಣ್ಣಿನಲ್ಲಿ ಪಾಯಸ ಒಳ್ಳೆಯದಾಗೋದಿಲ್ಲ. ಕೆಲವು ಜಾತಿ ಹಲಸಿನ ಹಣ್ಣಲ್ಲಿ ಮಾತ್ರ. ಕೆಲವುದರಲ್ಲಿ ಮಾಡಿದರೆ ಅದು ತುಳ್ಳೆ ಹಾಗೆ, ಖಾಲಿ ಅದು ನೋಳೆ ಹಾಗೆ ಆಗ್ತದೆ, ಗಟ್ಟಿ ಗಟ್ಟಿಯಾಗಿ. ಅದನ್ನು ಸಣ್ಣದಾಗಿ ತುಂಡು ಮಾಡಬೇಕು. ಅದನ್ನು ಫಸ್ಟು ಸುಲಿದು ಸಣ್ಣ ಚೂರಿಯಲ್ಲಿ, ನಮಗೆ ಸಣ್ಣದಿರುವ ಇದೇ ಕೆಲಸ. ಅದನ್ನು ತುಂಡು ಮಾಡಿ ಆನಂತರ ಒಲೆಯಲ್ಲಿ ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿ, ಅದು ಕುದಿ ಬಂದ ನಂತರ ಸ್ವಲ್ಪ ನೀರಿಗೆ ಅದಕ್ಕೆ ತೆಂಗಿನಕಾಯಿಯನ್ನು, ಒಂದೇ ತೆಂಗಿನಕಾಯಿ ಹಾಲು, ಇಲ್ಲದ್ರೆ ತೆಂಗಿನಕಾಯಿಯನ್ನೇ ಸಣ್ಣ ಅರ್ದು ಹಾಕ್ತಾರೆ. ಅದನ್ನು ಹಾಕಿ ಬೇಕಾದರೆ ಇವತ್ತಿನ ಪ್ರಯೋಗದಲ್ಲಿ ಪುನಃ ಅದಕ್ಕೆ ಗೇರು ಬೀಜ, ದ್ರಾಕ್ಷಿ ಎಲ್ಲ ಹಾಕಲಿಕ್ಕೆಲ್ಲ ಉಂಟು ಇವತ್ತಿನ ಪ್ರಯೋಗದಲ್ಲಿ. ಹಿಂದೆ ಅಷ್ಟಕ್ಕೆ ಕಡೆಗಾಗುವಾಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಬಿಟ್ಟರೆ ಏಲಕ್ಕಿ ಹಾಕ್ತಾರೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದೆ. ಕೆಲವರು ಹಾಕಿದರೆ ಹಲಸಿನ ಪರಿಮಳ ಕಡಿಮೆ ಆಗ್ತದಂತ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪ್ರಯೋಗಗಳು. ಅದು ಒಂದೊಂದು ಹಲಸಿನ ಹಣ್ಣಿನಲ್ಲಿ ಒಂದೊಂದು ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಂದೊಂದು ಹಲಸಿನ ಹಣ್ಣಲ್ಲಿ ಅದು ಎಲೆಗೆ ಹಾಕಿ, ವಿಶೇಷವಾಗಿ ಬಟ್ಟಲಿಗಿಂತ ಎಲೆಗೆ ಹಾಕಿ ಅದನ್ನು ಸುರಿದು ತಿಂದರೆ, ಯಾಕಂದರೆ ಬಾಳೆ ಎಲೆ ಮೇಲೆ ಬಿದ್ದಾಗ ಅದರದ್ದು ಒಂದರ್ಥದ ಏನೋ ಒಂದು ಪರಿವರ್ತನೆ ಆಗ್ತದಂತೆ ಶುದ್ಧ ಬಾಳೆ ಎಲೆಯಲ್ಲಿ. ಅದರ ರುಚಿ ಉಂಟಲ್ಲ, ಅದು ಬಹುಶಃ ಅಮ್ಮ ಮಾಡಿದ ಪಾಯಸ ತಿಂದದ್ದು ರುಚಿ ಇನ್ನೂ ಹೋಗಲಿಲ್ಲ. ಹೆಂಡತಿ ಈಗ ಇವತ್ತು ಮಾಡ್ತಾಳೆ ಕಾಣ್ತದೆ. ನೋಡುವ ಎಲ್ಲರೂ. ಸುರಿದು ತಿನ್ನೋದು ಅಂತ. ನಾವು ಅದನ್ನು ಹೀಗೆ ತಿನ್ನೋದಲ್ಲ, ಸುರಿದು ಅಂದರೆ ಹಾಕಿ ಅಂತ. ಅವು ಭಟ್ರ ನಗಲಿಗೆ ಮಾತ್ರ ಬಾಪುಣಿ, ಶೆಟ್ರ ನಗಲ ಅಗ್ಗಿವ್ನಿ, ನಮ್ಮ ಸೂರಿಪ್ಪುನಿ ಅಂತ. ಗಿಡ್ಡೆ ಹೇಳೋದು ನಾವು, ಗಿಡ್ಡೆ. ಮತ್ತು ಅಪ್ಪ ಅಂತ ಹೇಳೋದು. ಇಲ್ಲಿ ಗಾರಿಗೆ ಹೇಳ್ತಾರೆ, ನಾವು ಅಪ್ಪ ಅಂತ ಹೇಳೋದು, ಅದಕ್ಕೆ ಗಿಡ್ಡೆ ಅಂತ ಹೇಳೋದು. ಗಿಡ್ಡೆ ಹಾಗೆ ಹಲಸಿನ ಸ್ವಲ್ಪ ಅಕ್ಕಿಯನ್ನು ನೆನೆಸಿಡಬೇಕು. ನೆನೆಸಿಟ್ಟ ನಂತರ ಅದಕ್ಕೆ ಒಳ್ಳೆಯ ಯಾವ ದೋಸೆ ಹಾಕಿ, ಈಗದ ಪ್ರಕಾರ ದೋಸೆ ಹಾಕಿ ನೆನೆಸಿಟ್ಟ ನಂತರ ಹಲಸಿನಕಾಯಿಯನ್ನು ಹಾಕಿ ಇದರಲ್ಲಿ ಒಳ್ಳೆ ಅರಿಬೇಕು. ಯಾವುದು ಮೊದಲು ಕಡಿಯುವ ಕಲ್ಲಲ್ಲಿ ಅದರದ್ದು ರುಚಿಯೇ ಬೇರೆ. ಚೆಂದ ಮಾಡಿ ಅರ್ಧ ನಂತರ ಅದನ್ನು, ನನ್ನ ಶ್ರೀಮತಿಗೆ ಬಾಳೆ ಎಲೆ ಬೇಕು, ನನಗೆ ತೆಕ್ಕದೆಲೆ ಬೇಕು. ತೆಕ್ಕದೆಲೆಯು ನಿಮ್ಮನೆ ಈಗಿನ ಕಸಿ ತೆಕ್ಕದೆಲೆ ಆಗೋದಿಲ್ಲ, ಕಾಟು ತೆಕ್ಕದೆಲೆಯಲ್ಲಿ ಮಾತ್ರ. ನಿಮಗೆ ಅದರ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ನೀವು ತೇಗದೆಲೆಯ ಕೊಡಿಯನ್ನು ಎಣ್ಣೆಗೆ ಹಾಕಿ, ಯಾವ ತೇಗದೆಲೆಯ ಕೊಡಿ ಎಣ್ಣೆಗೆ ಹಾಕಿದ ತಕ್ಷಣ ಕೆಂಪಾಗ್ತದೆ, ಅದು ಕಾಟು ತೇಗದ ಎಲೆ ಅಂತ. ಅದು ನಿಮಗೆ ಯಾವುದೇ ರೀತಿಯ ಸುಟ್ಟಗಾಯ ಇದ್ದರೂ ಅದಕ್ಕೆ ಹಚ್ಚಿದರೆ, ಈಗ ನನ್ನ ಮಾವ ಡಾಕ್ಟರ್ ವೆಂಕಟಗಿರಾವ್ ಡಾಕ್ಟ್ರು, ಅವನಿಗೆ ಸುಟ್ಟಗಾಯದಾಗ ನಾನು ಮದ್ದು ಮಾಡಿಕೊಟ್ಟಿದ್ದೇನೆ, ಎಣ್ಣೆ ಮಾಡಿಕೊಟ್ಟಿದ್ದೇನೆ. ಅಂದರೆ ನಮಗೆ ಮನೆಯಿಂದ ಬಂದದ್ದು, ಪರಂಪರೆ ಗೊತ್ತಾದದ್ದು. ಆ ಕೆಂಪಾದ ತೆಂಗಿನ ಅದರ ಎಲೆಯಲ್ಲಿ ನೀವು ಗಿಡ್ಡೆ ಮಾಡಿದರೆ, ಗಿಡ್ಡೆ ಅಥವಾ ಗಟ್ಟಿ ಮಾಡಿದರೆ, ಸ್ವಲ್ಪ ಶೂದ್ರಗಳಿಗೆ ಅದು ಭಾಷಾ ಪ್ರಯೋಗ ತಪ್ಪು ಸರಿಯಲ್ಲ, ನಮ್ಮ ಆಗಿನ ವಾಡಿಕೆ ಭಾಷೆ. ಅವರಿಗೆ ಗಟ್ಟಿ ಬೇಕು, ನಮಗೆ ಮೆದು ಬೇಕು. ಅವರಿಗೆ ಸ್ವಲ್ಪ ಅಕ್ಕಿ ಸಣ್ಣ ಅರಿಬಾರ್ದು, ಅದು ಸ್ವಲ್ಪ ಗರಗರ ಇರಬೇಕು. ಇಲ್ಲದಿದ್ದರೆ ಅಣ್ಣೆರೆ ಒಂದು ಪಚಕಾತ ನೀರಿನ ಈ ಪೆಲಕಾಯಿ ಗಟ್ಟಿ ತಿಂದರೆ ಅಪ್ಪಣ್ಣ ಅಂತ ಕೇಳ್ತಿದ್ರು. ನಾವು ಮೊದಲು ಗದ್ದೆಗೆ ಹೋಗುವಾಗ ಭಾಳ ಆತ್ಮೀಯವಾಗಿ ಒಬ್ಬರಿಗೆ ನಾವು ಇದ್ದವರವರು. ಇಂಥದ್ದೆಲ್ಲ ಮಾತು ಅದು ಭಾಳ ಸಂತೋಷ ಕೊಡ್ತದೆ ಮನಸ್ಸಿಗೆ. ಇವತ್ತಿನ ಇವರ ವಿಕಟ ಮಾತುಗಳು ನಮಗೆ ದುಃಖ ತರ್ತದೆ. ಆವಾಗ ಅದು ಸಂತೋಷ ಕೊಡ್ತಿತ್ತು, ನಮಗೆ ಬದುಕಿಗೆ ಒಂದು ರಂಗು ಕೊಡ್ತಿತ್ತು. ಪೆಲಕಾಯಿ ತಂದು ಕಾಡ್ಯ ಮೂಲ್ಯ ಅಂತಿದ್ದ ಅವ. ಪೆಲಕಾಯಿ ತಂದು ಅಣ್ಣರೇ ಇನ್ನೊಂದು ಗಟ್ಟಿ ಮಲ್ತು ಬರೋದು, ಗಟ್ಟಿ ಮಾಡಿ ಕೊಡಲೇಬೇಕು. ಕೊಟ್ಟರೆ ಸುಖ ಉಂಟಾ? ಒಂತೆ ಉಪ್ಪಡು ಬೋಡು ಬಾಯಿ ಚಪ್ಪೆ ಆತಂಡು, ಉಪ್ಪಿನಕಾಯಿ ಕೊಡದೇ ಉಪಾಯ ಇಲ್ಲ. ತದನಂತರ ಸ್ವಲ್ಪ ಬಾಲೆ ಗೊತ್ತೆ ಬಾಯಿ ಚೀಪೆ ಬೋಡಿಗೆ ಒಂತೆ ತಿಗ ಇತ್ತಂಡು ಕೊಡಲೆ ಒಂತೆ ನೀ ಪಾಡ್ದು ಎಲ್ಲವೂ ಬೇಕು ಅವರಿಗೆ. ಅಂದರೆ ಅನುಭವಿಸ್ತಿತ್ತು ಬದುಕನ್ನು ನಾವು. ಇದನ್ನು ನಾವು ತಿಳಿದುಕೊಳ್ಬೇಕದು. ಜಾತಿವಾಚಕ ಜೀವನವನ್ನು ಅನುಭವಿಸ್ತಾ ಇತ್ತು ನಾವು. ಅವನ ಮನೆ ಇನ್ನೊಬ್ಬ ಚೋಂಗ್ಲ ಮುಲ್ಲಿದ್ದ, ಅವನು ತೆಕ್ಕದೆಲೆ ತಂದು ಕೊಡ್ತಿದ್ದ. ತೆಕ್ಕದೆಲೆಯಲ್ಲಿ ಯಾಕೆ ಮಾಡಬೇಕಂತೇಳಿದರೆ, ಅದು ಬಹುಶಃ ಇಲ್ಲಿ ಡಾಕ್ಟ್ರ್ ಇದ್ದಾರೆ, ಅದು
ನಾನು ಅದರ ಎಣ್ಣೆ ಅಂತ ಹೇಳಿದೆಲ್ಲ, ಅದು ಒಂದು ಅರ್ಥದಲ್ಲಿ ನಂಜು ಪರಿಹಾರಕ. ಹಲಸಿನ ಕಾಯಿಯಲ್ಲಿದ್ದಂಥ ಅದರಲ್ಲಿದ್ದಂಥ ನಂಜನ್ನು ಅದು ಹೀರುತ್ತದೆ. ಹಾಗಾಗಿ ದೇಹಕ್ಕೆ ನಿಮಗೆ ಹೊಟ್ಟೆ ಉಬ್ಬರಿಸುವುದಿಲ್ಲ. ತೇಗದ ಎಲೆಯಲ್ಲಿ ಮಾಡಿದಂಥ ಗಟ್ಟಿಯನ್ನು ತಿಂದರೆ ಅಥವಾ ಗಿಡ್ಡೆಯನ್ನು ತಿಂದರೆ ಅದು ಅರಿಸೋದಿಲ್ಲ. ಅದೇ ಹಿಟ್ಟನ್ನು ನೀವು ಸ್ವಲ್ಪ ಗಟ್ಟಿಯಾಗಿ ಅರೆದು ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಬಿಟ್ಟರೆ ಅದಕ್ಕೊಂದು 4 ಎಳ್ಳು ಹಾಕಬೇಕು. ಮತ್ತು ಸಣ್ಣ ಕಾಯಿಯನ್ನು ಸಣ್ಣ ತುಂಡು ಮಾಡಿ ಅದರೊಳಗೆ ಅದಕ್ಕೆ ಹಾಕಬೇಕು, ಬೇರೆ ಇರಲ್ಲ. ಅದನ್ನು ಅಪ್ಪ ಮಾಡಿದರೆ, ಅಲ್ಲಿ ಹಿರಿಯರು ಕೇಳ್ತಾ ಇದ್ದಾರೆ, ಅವರು ಮಾಡ್ಯಾರು ಮನೆಯಲ್ಲಿ ಅಪ್ಪ ಅಂತ ಹೇಳ್ತೇವೆ ಅಥವಾ ನಾವು ಇಲ್ಲಿ ಗಾರಿಗೆ ಅಂತ ಹೇಳ್ತೇವೆ. ಅದಕ್ಕೆ ಒಂದು ಚೂರು ತುಪ್ಪ ಅಥವಾ ಅದನ್ನು ಜೇನುತುಪ್ಪದಲ್ಲಿ ಮುಳುಗಿಸಿದರೆ ಅಪ್ಪ ತಿಂದರೆ ಬೇರೆ ಏನು ಬೇಕಾಗಿಲ್ಲ. ಶುದ್ಧ ತೆಂಗಿನೆಣ್ಣೆ. ಇವಾಗೆಲ್ಲ ರಿಫೈನ್ಡ್ ಆಯಿಲಲ್ಲಿ ಮಾಡ್ತಾರೆ, ದಯವಿಟ್ಟು ರಿಫೈನ್ಡ್ ಆಯಿಲನ್ನು ಉಪಯೋಗಿಸಬೇಡಿ. ತೆಂಗಿನೆಣ್ಣೆಯಲ್ಲೇ ಮಾಡಿ ತುಪ್ಪವನ್ನು ಹಲಸಿನ ಹಣ್ಣಿನ ಅಪ್ಪವನ್ನು ತುಪ್ಪದಲ್ಲಿ ಮಾಡುವುದಲ್ಲ, ಜಿಲೇಬಿಯನ್ನು ಮಾತ್ರ ತುಪ್ಪದಲ್ಲಿ ಮಾಡಲಿಕ್ಕೆ. ಅದು ತೆಂಗಿನೆಣ್ಣೆಯಲ್ಲಿ ಮಾಡಿದ ನಂತರ ತುಪ್ಪ ಹಾಕಿ ತಿನ್ನಬೇಕು. ಬೇಕಾದರೆ ಬಾಯಿ ಚಪ್ಪೆ ಆದರೆ ಉಪ್ಪಿನಕಾಯಿನ ಸ್ವಲ್ಪ ಮುಟ್ಟಿ ತಿನ್ಬೋದು. ಇದೆಲ್ಲ ಸಂಭ್ರಮಗಳು ಅಷ್ಟೇ. ಮುಳುಕ ಅಂದರೆ ಅದೇ ಅಪ್ಪ ಅಪ್ಪ ಮುಳುಕ, ಗಾರಿಗೆ, ಇಲ್ಲಿ ಗಾರಿಗೆ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದು ಸ್ವಲ್ಪ ಅದು ನನ್ನ ಹೆಂಡತಿ ಮೆಡ್ರಾಸಿಂದ ಬಂದವರು ಹೇಳ್ತಾಳೆ, ಇದೆಂಥದ್ದು ಕಪ್ಪಾಗಿದೆ ಅಂತ. ಬೆಲ್ಲ ಹಾಕಿ, ಅದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದರೆ ಯಾವುದೇ ವಸ್ತುಗಳು ಕಾಯಿಸಿದಾಗ ಬಣ್ಣ ಕಪ್ಪಾಗ್ತದೆ. ಯಾವುದೇ ವಸ್ತುಗಳು ಕಾಯಿಸಿದಾಗ ಬಣ್ಣ ಕಪ್ಪಾಗ್ತದೆ. ಇದು ಒಂದು ಸಹಜ ಗುಣಧರ್ಮ. ಇದನ್ನು ನಾವು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಹೇಳಿದಲ್ಲ, ಅದು ರೆಚ್ಚೆ ಪಚ್ಚಿರಿಯಿಂದ ಹಿಡಿದು ಹಿಂದಿನದ್ದು ಮುಳ್ಳು ಗೂಂಜಿ ಅದನ್ನೊಂದು ಬಿಟ್ಟು, ಮಧ್ಯದ ಗೂಂಜಿ ಹಿಂದಿನ ಮುಳ್ಳು ಅದು ಬಿಟ್ಟು ಬೇರೆ ಎಲ್ಲವನ್ನೂ ತಿಂತಾಯಿತ್ತು ನಾವು. ಕಣ್ಣ ಪಚ್ಚೀರು ಅಂತ ಹೇಳಿದ್ರೆ ಜೀವ ಬಿಡ್ತಿತ್ತು ನಾವು ಸೊಳ್ಳೆ ಸುಲಿಯುವಾಗ. ಅಲ್ಲ ಜೋಶಿಯವರೇ, ಕಣ್ಣ ಪಚ್ಚೀರು. ಹೌದು ಹೌದು. ಸಿಹಿ ವಡೆ. ಒಬ್ಬರು ಒಂದೊಂದು ಕಡೆಯಲ್ಲಿ ಒಂದೊಂದು ಶಬ್ದ ಪ್ರಯೋಗಗಳು. ಆಗಲಿ, ಬದುಕನ್ನು ಅನುಭವಿಸುವ. ಈಗ ವೇದವ್ಯಾಸ ಬಂದ ನಂತರ ಇದು ಮಾಡುವ. ಅಷ್ಟು ನಂತರ ಮುಂದಕ್ಕೆ ಗಮಕ ಕಾರ್ಯಕ್ರಮ ಈಗ ಇಲ್ಲಿ ಮುಂದುವರಿಯುತ್ತದೆ. ಸುಮಾರು 100, 120, 130 ಕಲಾವಿದರುಗಳು ಈಗಾಗಲೇ 2-3 ತಂಡಗಳು ಭಾಗವಹಿಸಿ ಆಯಿತು. ಬೆಳಿಗ್ಗೆ 7 ಗಂಟೆಯಿಂದ ನಾಳೆ ರಾತ್ರಿ ತನಕ ಇರ್ತದೆ. ನಾಳೆ ಬಸವರಾಜ ಹೊರಟ್ಟಿಯವರು ಬರ್ತಾರೆ ಮಧ್ಯಾಹ್ನ 2 ಗಂಟೆಗೆ, ನಮ್ಮ ವಿಧಾನ ಪರಿಷತ್ನ ಅಧ್ಯಕ್ಷರು. ಬೆಳಿಗ್ಗೆ ಅದಮರ್ಶಿಗಳು ಬರ್ತಾರೆ ಮತ್ತು ಡಾಕ್ಟರ್ ಅಂಚನ್ ಬರ್ತಾರೆ. ಅವರ ಉಪನ್ಯಾಸವನ್ನು ಕೇಳೋಣ ಅಂತ ಹೇಳ್ತಾ ಪೂರ್ಣಿಮಕ್ಕ ತಯಾರಾಗಿದ್ದಾರೆ. ಇದರಲ್ಲಿ ಸ್ವಾಗತ ಧನ್ಯವಾದ ಇಲ್ಲ, ನಾವೆಲ್ಲ ಒಂದೇ ಮನೆಯ ಸದಸ್ಯರು. ಪೂಜ್ಯ ಗುರುಗಳು ಒಂದು ಮಾತಾಡ್ತಾರೆ. ಮರದ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಮಂಗಳೂರಿನಲ್ಲಿ ಇರ್ತಕ್ಕಂಥ ಅತ್ಯಂತ ಹಳೆಯ ಮರ, ವಯಸ್ಸಾದ ಮರ ನಿಮ್ಗೆ ಗೊತ್ತಿದೆಯಾ? ನೀವು ನೋಡಿಲ್ಲಲ್ಲ? 250 ವರ್ಷದ ಹಳೆ ಮರ ರಾಮಕೃಷ್ಣ ಮಠದಲ್ಲಿದೆ. ಸೊ ನೀವೆಲ್ಲ ಬಂದು ಧೂಪದ ಮರ ಅಂತ ಹೇಳ್ತೀವಿ. ನೀವು ನೋಡಬೇಕು ಅಂತಿದ್ದರೆ ಆಶ್ರಮಕ್ಕೆ ಬಂದು 250 ವರ್ಷದ ಹಳೆ ಮರ. ಅದು ಎತ್ತರವಾದ ಬೃಹದಾಕಾರದ ಮರ ಇದೆ. ಅನೇಕರಿಗೆ ಗೊತ್ತೇ ಇಲ್ಲ. ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಇನ್ನೊಂದು 50-60 ವರ್ಷದ ನಂತರ ಶಾಲೆಗಳಿಂದ ಮಕ್ಕಳನ್ನ ಕರ್ಕೊಂಬರ್ತಾರೆ ಆಶ್ರಮಕ್ಕೆ. ಆಶ್ರಮ ನೋಡೋದು ಮಾತ್ರ ಅಲ್ಲ, ಆ ಮರದ ಬುಡದಕ್ಕೆ ಕರ್ಕೊಂಡೋಗ್ಬಿಟ್ಟು ಮಕ್ಕಳೇ ಮರ ಅಂದರೆ ಇದೆ ನೋಡಿ ಅಂತ ಹೇಳೋದು. ದಯವಿಟ್ಟು ಬನ್ನಿ. ಆಶ್ರಮದಲ್ಲಿ ಸಸ್ಯ ಶ್ಯಾಮಲವಾಗಿರ್ತಕ್ಕಂಥ ಮರಗಿಡಗಳಿಂದ ಶೋಭಿತವಾಗಿರ್ತಕ್ಕಂಥ ಆಶ್ರಮ. ಇನ್ನು ಮುಂದೆ ಆ ಥರ ಜಾಗ ನೀವು ಮಂಗಳೂರಿನಲ್ಲಿ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆಶ್ರಮಕ್ಕೆ ಬನ್ನಿ, ಆ ಮರನೂ ನೋಡೋದು. 250 ವರ್ಷದ ಹಳೆ. ಆದರೆ ನಾನು ಅದಕ್ಕೆ ಎಷ್ಟು ವಯಸ್ಸಾಗಿದೆ ನಾನು ಹೇಳ್ತಾ ಇಲ್ಲ, ಫಾರೆಸ್ಟ್ ಆಫೀಸರ್ ಹೇಳಿದ್ದು 250 ಅಂತ. ನಾನು ಹೇಳಿದ್ದೆ, ನಾನು 200 ಅಂತಂದೆ. ಇಲ್ಲ, ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಆಶ್ರಮದಲ್ಲಿ ಅವರು. ಆಮೇಲೆ 250 ಅಂತಂದರೆ ಅವರು ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ನಾನು ಹೇಳಿದೆ 250ಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳಿ 200ಕ್ಕೆ ನಿಲ್ಲಿಸಿದ್ದೀನಿ. ದಯವಿಟ್ಟು ಬನ್ನಿ, ಆ ಮರ ನೋಡ್ಬೋದು. ಸುಂದರವಾಗಿರ್ತಕ್ಕಂಥ ಆಶ್ರಮದ ಪರಿಸರವನ್ನು ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ಆಶ್ರಮದಲ್ಲಿ ನಾನಾ ವಿಧದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನಾನಾ ವಿಧದ್ದು. ನಾಳೆ ಭಾನುವಾರ ಹಿಂದೂಸ್ತಾನಿ ಸಂಗೀತ ಇದೆ, ಬೆಳಿಗ್ಗೆಯಿಂದ ಸಂಜೆ ತನಕ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಡೀತಾ ಇರುತ್ತೆ. ದಾಸವಾಣಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ದಾಸವಾಣಿ, ದಾಸರ ಪದಗಳನ್ನು ಹಿಂದೂಸ್ತಾನಿ ರೀತಿಯ ಹಾಡ್ತಕ್ಕಂಥ ಕಾರ್ಯಕ್ರಮ ನಡೆಸ್ತಾನೆ ಇರ್ತೀವಿ. ಆಧ್ಯಾತ್ಮಿಕ ಶಿಬಿರಗಳು, ನಾನಾ ವಿಧವಾದ ಕಾರ್ಯ. ಯುವಕರಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ಬೇರೆ ಬೇರೆ ಕಾಲೇಜಿನ ಸ್ಟೂಡೆಂಟ್ಸ್ಗಳಿಗೆ ಬೆಳಿಗ್ಗೆ 9:30 ಬಂದರೆ ಸಂಜೆ 4 ಗಂಟೆ ತನಕ ಆಶ್ರಮದಲ್ಲಿ ಇರ್ತಾರೆ.
ಬೇರೆ ಬೇರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳ ಕುರಿತಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಬನ್ನಿ ಆಶ್ರಮಕ್ಕೆ, ನೋಡಿ, ನಿಮಗೆ ಆಶ್ಚರ್ಯ ಆಯಿತು, ಈ ಥರ ಜಾಗ ಇದೆ ಅದು ನಿಮ್ಗೆ ಗೊತ್ತಿರಲಿಲ್ಲ ಮಂಗಳೂರಿನಲ್ಲಿ ಅಂತ ಹೇಳ್ತಾ ಅಟ್ಲೀಸ್ಟ್ ಆ 250 ವರ್ಷದ ಮರ ನೋಡೋಕ್ಕಾದ್ರೆ ಬನ್ನಿ ಅಂತ ಹೇಳ್ರಿ. ಬನ್ನಿ. ಶ್ರೀಗಳು ಹೇಳುವಾಗ ಮನಸ್ಸು ತುಂಬಿ ಬರ್ತದೆ. ನೀವು ಸೋದೆಗೆ ಹೋದರೆ 800ಕ್ಕೂ ಹೆಚ್ಚು ವರ್ಷ ಪ್ರಾಯದ ಒಂದು ಮರ ಇದೆ, ಅದು ಸೋದೆಯಲ್ಲಿ, ಅದು ಮೂಲೆಯಲ್ಲಿ ಇದೆ. ಅದು ಹೇಗೆ ಬದುಕಿಕೊಂಡಿದೆಯೋ, ಸುತ್ತ ಕಪ್ಪು ಕಲ್ಲು, ಅದು ಗೋಡೆಯ ಬದಿಯಲ್ಲಿದೆ. ಅಲ್ಲಿ ಭೂತರಾಜರು ಇದರದಂದರೆ ಈ ನಂಬಿಕೆಗಳು ಪ್ರಕೃತಿಯನ್ನು ಉಳಿಸಿದೆ. ಈಗ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದೇವೆ, ಪ್ರಕೃತಿ ನಾಶ ಮಾಡ್ತಾ ಇದ್ದೇವೆ ಅಷ್ಟೇ. ಅಂದರೆ ನಾಗಮನದ ಉದಾಹರಣೆ ಈಗ ಯಾರೋ ಹೇಳಿದರು, ನಾಗಮನದ್ದು. ಈಗ ನಾವು ಮಧ್ವಾಚಾರ್ಯರ ಮೂಲ ನಾಗಮನ ಜೋಶಿಯವರು ಬಂದಿದ್ದಾರೆ, ಅದನ್ನು ಯಥಾವತ್ತಾಗಿ ನಾವು ಉಳಿಸ್ಕೊಂಡಿದ್ದೇವೆ. ಅದಕ್ಕೆ ನಾನು ನಮ್ಮ ಕುಡುಪು ಕೃಷ್ಣರಾಜ ತಂತ್ರಿಗಳಿಗೆ ಮತ್ತು ಕಾರ್ಕಳದಲ್ಲಿ ಶಿಲ್ಪಿ ಶ್ಯಾಮರಾಯ ಆಚಾರ್ಯರಿಗೆ ನಾವು ಧನ್ಯವಾದ ಹೇಳಬೇಕು. ಎಲ್ಲೇ ತನಕ ಅಂದರೆ ಶ್ಯಾಮರಾಯ ಆಚಾರ್ಯ ಅವರು ಅಲ್ಲಿ ಬಂದು ಅದನ್ನು ನೋಡಿ ಯಾವುದೇ ಅದರಲ್ಲಿರುವ ಬೇರೆ ಬೇರೆ ನಾಗನ ಕಲ್ಲುಗಳು ಜೀರ್ಣ ಆದದ್ದನ್ನು ಅವರು ಪುನರ್ ನಿರ್ಮಾಣ ಮಾಡುವಾಗ ಜೀರ್ಣ ಆಗದ್ದನ್ನು ತೆಗಿಲಿಕ್ಕೆ ಬಿಡಲಿಲ್ಲ. ತೆಗೆಯೋದು ಬೇಡ ಕಲ್ಕೊರ್ರೆ, ಮಧ್ವಾಚಾರ್ಯರಂಥವರು ನೀರು ಹಾಕಿದಂಥ ಬನ ಇದು. ಅವರು ಅದರ ಫೋಟೋ ತೆಗೆದು ಅದೇ ರೂಪದ ನಾಗನನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ ಅವರು, ಜೀರ್ಣ ಆದದ್ದು ಮಾತ್ರ. ಅಂದರೆ ಅಷ್ಟು ಶ್ರದ್ಧೆ ನಮ್ಮ ಶಿಲ್ಪಿಗಳಿಗೂ ಇತ್ತು, ನಮ್ಮ ಶಿಲ್ಪಿಗಳಿಗೂ. ಅದರ ಮೇಸ್ತ್ರಿಗಳಿಗಿತ್ತು. ಮೇಸ್ತ್ರಿ ಶುದ್ಧ ಶಾಕಾಹಾರದಲ್ಲಿ ಅದನ್ನು ಅವರು ಅದಕ್ಕೆ ಬೇಕಾದ ಕಾಂಪೌಂಡ್ ವಾಲ್, ಅಂದರೆ ಇವತ್ತು ಸಾಂಪ್ರದಾಯಿಕ ಒಳ ಆವರಣ, ಸಾರ್ವಜನಿಕ ಹೊರ ಆವರಣ ಅಂತ. ಆವರಣ ನಾಗನಿಗಲ್ಲ, ಆವರಣ ನಮಗೆ ರಿಸ್ಟ್ರಿಕ್ಷನ್, ನಾವು ಯಾವುದು ಒಳಗೆ ಹೋಗಬಾರ್ದು ಅಂತ. ನಾಗನಿಗೆ ಅಲ್ಲಲ್ಲಿ ನಾವು ತೂತಿಟ್ಟಿದ್ದೇವೆ, ಇಲ್ಲಿ ನಮ್ಮ ಮನೇಲಿ ಇಟ್ಟಿದ್ದೇವೆ. ಅದು ಅವರಿಗೆ ಇಲ್ಲಿಂದ ಸಂಚಾರ ಆಗ್ತದೆ. ಯಾರು ಬಿರ್ಮಣ ಮೇಸ್ತ್ರಿ ಕಂಪೌಂಡ್ ನಾಗಮನದಿಂದ ಗೋಪಾಲಕೃಷ್ಣ ಮಠಕ್ಕೆ ನಮ್ಮ ಕಣ್ಣಿಗೆ ಬೀಳುತ್ತದೆ. ಅಂದರೆ ಪರಿಸರ ಸ್ನೇಹಿಯಾಗಿರಬೇಕು. ನಾನು ಇಷ್ಟೇ ಹೇಳ್ತೇನೆ, 250 ಇದ್ದದ್ದು 800 ವರ್ಷ ಆದರೂ ನಾವು ಶಾಶ್ವತ ಅಲ್ಲ, ಮರ ಶಾಶ್ವತ, ಆಶ್ರಮ ಶಾಶ್ವತ. ಇದೇ ನಮ್ಮ ಬದುಕಿನ ಉದ್ದೇಶ. ನಾವು ಖಂಡಿತ ಶಾಶ್ವತ ಅಲ್ಲ, ಮರ ಶಾಶ್ವತ, ಆಶ್ರಮ ಶಾಶ್ವತ. ಇವತ್ತು ಇಲ್ಲಿ ಬಂದಂಥ ಎಲ್ಲ ರೈತಾಪಿ ಅಥವಾ ಗ್ರಾಹಕ ಬಂಧುಗಳಿಗೆ ಅವರಿಗೆ ನಮ್ಮದು, ನಾವು ಚಂಡಿಕಾ ಹೋಮ ಮಾಡೋದು ಒಂದೇ, ಇಂಥ ಕಾರ್ಯಕ್ರಮ ಮಾಡುವುದು ಒಂದೇ. ಅವರಿಗೆ ಯಾವುದೇ ರೀತಿಯ ಫೀಸನ್ನು ನಾವು ಇಲ್ಲ, ಅವರಿಗೆ ಮುಕ್ತ. ಮತ್ತು ಅವರಿಗೆ ಮತ್ತು ಇಲ್ಲಿ ಕಲಾವಿದರುಗಳಿಗೆ ಆಹಾರದ ವ್ಯವಸ್ಥೆ ಎಲ್ಲ ಪೂರ್ಣ ಶುದ್ಧವಾಗಿ, ಅದನ್ನು ಶ್ರೀಮತಿ ಆದೇಶ ಅದು. ಅವರಿಗೆ ಊಟೋಪಚಾರ ಮತ್ತು ಕೆಳಗಿನವರಿಗೆ ಎಲ್ಲ ಗ್ರಾಹಕರಿಗೆ, ರೈತರಿಗೆ. ಹಾಗಾಗಿ ನಾವು ನಿಮ್ಮ ಹತ್ರ ಎಲ್ಲರ ಹತ್ರ ಅಪೇಕ್ಷೆ ಪಡುವಂಥದ್ದು, ನೀವೆಲ್ಲರೂ ಬನ್ನಿ, ರೈತರ ಉತ್ಪನ್ನಗಳನ್ನು ಕೊಂಡುಕೊಂಡು ಪ್ರೋತ್ಸಾಹಿಸುವವರಿಗೆ. ಸಾಧ್ಯವಾದಲ್ಲಿ ಗಿಡಗಳು ಬಂದಿದೆ, ಅದನ್ನು ತೆಗೆದುಕೊಳ್ಳೋಣ. ನಮ್ಮ ಶಾರದಾ ವಿದ್ಯಾಲಯ ಅಥವಾ ಇನ್ನಿತರ ಆಯುರ್ವೇದ ಆಸ್ಪತ್ರೆಗಳಿಗೂ ನಮ್ಮನ್ನು ಭೇಟಿ ಮಾಡಿ. ಎಲೋಪತಿಯೂ ಬೇಕು, ಆಯುರ್ವೇದ ಜೀವನ ಪದ್ಧತಿಯನ್ನು ಅನುಸರಿಸಬೇಕು. ನ್ಯಾಚುರೋಪತಿಯು ಜೀವನ ಪದ್ಧತಿ. ಇವತ್ತು ಯೋಗ ಡೇ, ನಾಳೆ ಇವತ್ತು ಬೆಳಿಗ್ಗೆ ನಮ್ಮ ಶಾಲೆಯಲ್ಲಿ ಆಯಿತು. ಯೋಗವಿದ್ದರೆ ಅದು ಭಾಗ್ಯ. ಪ್ರಧಾನಮಂತ್ರಿ ಮೋದಿಯವರು ಇಡೀ ವಿಶ್ವಕ್ಕೆ ಪಸರಿಸಿ ಇವತ್ತು ಯೋನಲ್ಲೂ ಯೋಗ ದಿನಾಚರಣೆ ಆಚರಿಸ್ತಾರೆ ಅಂತ ಹೇಳಿದರೆ ನಮ್ಮ ದೇಶದ ಆಂತರ್ಯದ ಶಕ್ತಿ ಅದು ಎಷ್ಟಿದೆ ತಿಳ್ಕೊಳ್ಳಿ. ಇದೇ ನಮ್ಮ ಉದ್ದೇಶ. ಮುಂದಕ್ಕೆ ಗಮಕ ವಾಚನ. ನಾಳೆ ಮಧ್ಯಾಹ್ನ ಬಸವರಾಜ ಹೊರಟ್ಟಿಯವರು ಬರ್ತಾರೆ, ಬೆಳಿಗ್ಗೆ ಅಧಮರ್ಷಿಗಳು ಬರ್ತಾರೆ.